ಇದು ಮನಸ್ಸಿಗೆ ಧೈರ್ಯ ತುಂಬತಕ್ಕಂಥ ಅಕ್ಕಮಹಾದೇವಿ ವಚನ. ಸೋಪಾನ ಸಾಮಾನ್ಯ ಅರ್ಥದಲ್ಲಿ ಮೆಟ್ಟಿಲು, ಆಧಾರ. ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಸೋಪಾನ. ನಮ್ಮ ಸಾಧನೆಯ ದಾರಿ ಅಧೋಮುಖ ಆಗಬಾರ್ದು, ಊರ್ಧ್ವಮುಖ ಇರಬೇಕು. ಯಾವಾಗ ಮೇಲಕ್ಕೆ, ಕೆಳಕ್ಕಿರೋದಿಲ್ಲ. ಮೇಲಕ್ಕೆ ಹೋಗಬೇಕಾದ್ರೆ ಮೆಟ್ಲು ಬೇಕು, ಹಂತಗಳು ಅಂತ ಹೇಳ್ತಾರೆ. ಇವೇ ಮೆಟ್ಲನ್ನ 6 ಸ್ಥಳಗಳಂತ ನಮ್ಮಲ್ಲಿ ಗುರುತಿಸಿದ್ದಾರೆ. ನಾವೆಲ್ಲ ನೋಡ್ತೀವಿ, ಎಲ್ಲೆಲ್ಲಿ ಈ ಸ್ಮಾರಕಗಳಿದಾವೆ ಅಲ್ಲೆಲ್ಲ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಹೇಳಿ ಒಂದೊಂದು ಮೆಟ್ಟಲುಗಳನ್ನ ಏರ್ತಾ ಐಕ್ಯದಲ್ಲಿ ಲೀನ ಆಗೋದು ಅನ್ನೋದನ್ನು ತೋರಿಸಿದ್ದು ಕಂಡಿದ್ದೇವೆ. ಅವು ಸೋಪಾನಗಳು. ಅಂದ್ರೆ ಸಾಧನೆಯ ಮೇಲ್ಮಟ್ಟಕ್ಕೆ ಏರಲಿಕ್ಕೆ ನಮಗೆ ಶರಣರ ಇಂಥ ವಚನಗಳು ನಮಗೆ ಸೋಪಾನ ಆಗಿದ್ದಾವೆ, ನಮಗೆ ಸಹಾಯಕ ಆಗಿದ್ದಾವೆ, ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತವೆ. ಇಷ್ಟು ಸಾಮಾನ್ಯವಾಗಿ ಅದರ ಅರ್ಥ ಅಂತ ಅದನ್ನ ಅಲ್ಲಿ ಕರೆದಿದ್ದಾರೆ ಮೇಡಮವರು. ಅದಕ್ಕಾಗಿ ಮೂಲ ನುಡಿಯೇ ಕೊನೆಗಿರೋದು. ಮೊದಲ 2 ಕಡೆಗಳಲ್ಲಿ ಅದು ಉದಾಹರಣೆಗಳಿದ್ದಾವೆ. ಲೌಕಿಕದ 2 ಉದಾಹರಣೆಗಳನ್ನು ಕೊಟ್ಟು ಪಾರಮಾರ್ಥಿಕಕ್ಕೆ ಆ 2 ಉದಾಹರಣೆಗಳನ್ನು ಅನ್ವಯಿಸ್ತಾಳೆ ಅಕ್ಕಮಹಾದೇವಿ. ಹೀಗೆ ಅನ್ವಯಿಸಿದ ಪ್ರತಿಫಲವೇ ಶರಣರ ನುಡಿಗಳು. ಭಕ್ತಿಯ ಮಾರ್ಗದಲ್ಲಿ ತೊಂದರೆಗಳು ಬಹಳ ಇರ್ತವೆ. ಅದು ಬಹಿರಂಗದ ತೊಂದರೆಗಳು, ಅಂತರಂಗಿಕ ತೊಂದರೆಗಳು. ಇವೆರಡನ್ನು ಮೆಟ್ಟಿ ಹೇಗೆ ನಿಲ್ಲಬೇಕು ಅನ್ನಂದ್ರೆ ಅದಕ್ಕೆ ಆಧಾರವೇ, ಅದಕ್ಕೆ ಸೋಪಾನಗಳೇ ಶರಣರ ವಚನಗಳು, ನುಡಿಗಳು. ಇದು ಇದರ ಮೂಲ ಭಾವಾರ್ಥ. ಇದರ ವಿವರಣೆ ಯಾರಾದ್ರೂ ಹೇಳ್ಬೋದು. ನೀವು ನಾನೇ ಹೇಳೋದಕ್ಕಿಂತ ದಯವಿಟ್ಟು ಇದನ್ನ ಯಾರ್ಯಾರು ಹೇಗಾಗಿ ತಗೊಳ್ತೀರಿ ಅನ್ನೋದು ಒಂದು ಕುತೂಹಲದ ಪ್ರಶ್ನೆ. ಅದಕ್ಕೆ ಸಂದೇಹ ಇದ್ದವರು ಅಥವಾ ಇದಕ್ಕಿನ್ನಷ್ಟು ಬೇಕು ಅನ್ನೋರು ಮಾತಾಡಿ ದಯವಿಟ್ಟು. ನಾನು ಕೊನೆಗೆ ಮಾತಾಡ್ತೀನಿ. ಧನ್ಯವಾದಗಳು ಜಗದೀಶ್ ಅಂತ. ಇನ್ನು ಗೂಗಲ್ ಮೀಟ್ ಅಲ್ಲಿರುವಂತಹ ಬೇರೆ ಶರಣೆಯರಿಗೆ ವಿನಂತಿ, ತಮಗೇನಾದ್ರೂ ಇದರ ಅರ್ಥ ಏನಾಗಿದೆ ಅನ್ನುವಂಥದ್ದು ಹೇಳ್ಕೊಳ್ಳೋದಿತ್ತು ಅನ್ನುವಂಥದ್ದು, ಮತ್ತು ಏನಾದರೂ ಡೌಟ್ ಇತ್ತು ಅಂತಂದ್ರೂ ಕೂಡ ದಯಮಾಡಿ ಕೇಳಬೇಕು. ಅನ್ಮ್ಯೂಟ್ ಮಾಡಿ ತಾವು ಮಾತಾಡ್ಬೋದು. ಯಾರಾದ್ರೂ ಎಲ್ಲರಿಗೂ ಶರಣಾರ್ಥಿ. ಕೇಳ್ತಾರೆ, ದಯಮಾಡಿ ಮಾತಾಡಿ. ಭಕ್ತಿ ಮೊದ್ಲ ಮೇನ್ ಹೆಡ್ಡಿಂಗ್ ಅನ್ನ ಕೊಟ್ಬಿಟ್ಟಾರ ಅವರು, ಭಕ್ತಿ ಮಾರ್ಗ ಸುಲಭವಲ್ಲ ಅಂತ ಹೇಳಿ. ಅಂದ್ರ ಅಂದಿನ ಕಾಲಘಟ್ಟದೊಳಗನು ಸದಾ ಜನ ಎಂತವ್ರು ಇದ್ರಂದ್ರ ನಿಂದಿಸುವರು, ನೋವು ಕೊಡುವರು, ಕಾಡಿಸುವರು ಎಲ್ಲಾ ಇದ್ರಂತೇಳಿ ನಾ ಅರ್ಥ ಮಾಡ್ಕೊಂತೀನಿ. ಅಂದ್ರ ಅಕ್ಕಮಹಾದೇವಿಯವ್ರಿಗೆ ಎಷ್ಟೊಂದು ಕಾಡ್ಸಿರ್ಬೇಕು, ಎಷ್ಟೊಂದು ನಿಂದಿಸಿರ್ಬೇಕು, ಎಷ್ಟೊಂದು ನೋಯಿಸಿರ್ಬೇಕು ಜನ. ಅದಕ್ಕೆ ಅವ್ರು ಏನ್ ಮಾಡ್ತಾರ, ತಮಗೇ ತಾವು ಧೈರ್ಯ ಹೇಳ್ಕೊತಾರ. ಹೆದರದಿರು ಮನವಿ, ಬೆದರದಿರು ತನುವಿ, ನಿಜವನ್ನರಿತು ನಿಶ್ಚಿಂತನಾಗಿರು. ಅಂದ್ರ ನಿಜ ತಿಳ್ಕೊಂಡಿಯಲ್ಲ, ನಿಶ್ಚಿಂತನಾಗಿರು. ಜನರ ಮನಕ್ಕ ನೀನು ಕಿವಿಗೊಡಬೇಡ. ಯಾರು ಏನೇ ಅಂದ್ರು ನೀನು ಚನ್ನ ಮಲ್ಲಿಕಾರ್ಜುನೊಳಗ ಕೂಡ್ಕೊಂಡಿ. ಆಮೇಲೆ ನಿಮ್ಮ 12ನೇ ಶತಮಾನದ ಎಲ್ಲಾ ಶರಣರ ನುಡಿಯೇ ಎನಗ ಗತಿ ಸೋಪಾನ ಆಗ್ಯಾವ. ಅದಕ್ಕೆ ನೀನು ಹೆದರದಿರು. ಆಮೇಲೆ ಎಂತವ್ರಿಗೆ ಕಾಡಿಸ್ತಾರ ಜನ ಅಂತಂದ್ರ, ಎಂತವ್ರಿಗೆ ನೋಯಿಸ್ತಾರ ಜನ ಅಂತಂದ್ರ, ಈಗ ಫಲವಾದ ಮರಣ ಅಂದ್ರ ಮಾವಿನ ಗಿಡ ಫುಲ್ ಹಣ್ಣು ತುಂಬಿರ್ತೈತಿ, ಚಿಕ್ಕು ಹಣ್ಣಿನ ಗಿಡ.
ಪೇರ್ಲ ಹಣ್ಣಿನ ಗಿಡ, ಯಾವ ಹಣ್ಣು ಯಾವ ಗಿಡ ಹಣ್ಣಿನಿಂದ ಪರಿಪೂರಿತ ಆಗಿರ್ತೈತೋ ಅಂತ ಇದಕ್ ಮಾತ್ರ ಜನ ಏನ್ ಮಾಡ್ತಾರಂದ್ರ ಕಲ್ಲು ಒಗಿತಾರ. ಅದೇ ಜಾಲಿ ಮರ ಇರಲಿ, ಬರಡು ಮರ ಇರಲಿ, ಅದಕ್ಕೆ ಯಾರು ಹಳ್ಳು ಕೂಡ ನೋಡುವುದಿಲ್ಲ. ಅಂದ್ರ ಭಕ್ತಿ ಉಳ್ಳವರು, ಯಾರಲ್ಲಿ ಭಕ್ತಿ ಇರ್ತೈತೋ ಅಂತವ್ರಿಗೆ ಜನ ಕಾಡಿಸ್ತಾರ. ಯಾರು ಒಂದು ಒಳ್ಳೆ ಮಾರ್ಗದಲ್ಲಿ ಇರ್ತಾರೋ ಅಂತವ್ರಿಗೆ ಜನ ನೋಯಿಸ್ತಾರ. ನೀನು ಅದಕ್ಕೆ ತಲೆ ಕೊಡ್ಬೇಡ, ಅದಕ್ಕೆ ನೀನು ಮನಸ್ಸು ಕೊಡ್ಬೇಡ. ಚನ್ನಮಲ್ಲಿಕಾರ್ಜುನಲ್ಲಿ ನೀನಿದಿ. ಚನ್ನಮಲ್ಲಿಕಾರ್ಜುನನ ನೀ ಒಂದಾಗಿ ಅಂದ್ಮೇಲೆ ಯಾರಿಗೂ ನೀನು ಇದನ್ ಕೊಡಲ್ದೇನ ಭಕ್ತಿ ಮಾರ್ಗದಲ್ಲೇ ನಡೀನಿ ಅಂತೇಳಿ ಅಕ್ಕಮಹಾದೇವ್ರು ಹೇಳ್ತಾರ. ಇದಕ್ಕ ಪೂರಕವಾಗಿ ಇನ್ನೊಂದು ವಚನ ಅಕ್ಕಮಹಾದೇವ್ರದಂದ್ರ, ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ, ಎನ್ನನೇಕೆ ಕಾಡುವಿರಿ ಎಲೆ ಅಣ್ಣಗಳಿರ, ಎನ್ನನೇಕೆ ನುಡಿಸುವಿರಿ ಎಲೆ ತಂದೆಗಳಿರ, ಬಲು ಹಳಿದು ಬವಗೆಟ್ಟು ಛಲವಳಿದು ಭಕ್ತೆಯಾಗಿ, ಚನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ. ಅಂದ್ರ ಯಾಕೆ ನನ್ ಕಾಡಿಸ್ತೀರಿ ಅಣ್ಣಗಳ್ರ, ಯಾಕೆ ನನ್ ಕಾಡಿಸ್ತೀರಿ ತಂದೆಗಳ್ರ, ನಾ ಆಲ್ರೆಡಿ ಚನ್ನಮಲ್ಲಿಕಾರ್ಜುನ್ ಕೂಡಿ ಎಲ್ಲಾ ನಾನು ಈ ಭವವನ್ನ ತ್ಯಾಗ ಮಾಡಿದೀನಿ ಅಂತ ಹೇಳಿ ಅಂದ್ರ ನೊಂದ್ ಅವ್ರು ಎಷ್ಟೊಂದ್ ಆಗಿನ ಕಾಲದಾಗ ಅವ್ರಿಗೆ ಎಷ್ಟು ನೋವು ಆಗಿರ್ಬೇಕು, ಅವ್ರ ಮನಸ್ಸು ಎಷ್ಟೊಂದ ನೋವಿನಿಂದ ಬಳಲಿರ್ಬೇಕು. ಅದಕ್ಕೆ ಅವರು ಎದಕ್ಕೂನು ಕಿವಿಗೊಡದ ತಮಗ್ ತಾವ ಹೇಳ್ಕೊತಾರಂತೇಳಿ ನಾ ಅರ್ಥ ಮಾಡ್ಕೊಂಡಿನಿ. ಹೆದರದಿರು ಮನವೇ ಇದು ನೋಡ್ರಿ, ನಮಗೂ ಎಷ್ಟ ಇದಾಗ್ತೈತಿ ಅಂತಂದ್ರ, ನಮ್ಗ್ ಯಾರ ಏನ ಅಂದ್ರು ಕೂಡ, ಈಗ ಬಸವ ತತ್ವದವ್ರಿಗೆ ಬಹಳ ಮಂದಿ ಏನೇನೋ ಅಂತಿರ್ತಾರ. ತಿಗಡಿ ಸರ್ ಒಂದ್ಸತಿ ಹೇಳಿದ್ರ, ಯಾವುದಕ್ಕೂ ನೀವು ತಲಿಗೊಡದನ ಮನಸ್ಸು ಕೊಡದನ ನಿಮ್ ಮಾರ್ಗದಲ್ಲಿ ನೀವ್ ನಡೀರಿ ಅಂತ ಹೇಳಿ. ಅದಕ್ಕೆ ನಾ ಏನ್ ಹೇಳ್ತೀನಿ, ಈ ವಚನ ನಾವು ಬಾರ್ ಅಂದ್ರ ಹಗ್ಲೆಲ್ಲ ನಾವು ನೆನಪು ಮಾಡ್ಕೊಂತ ಇರ್ಬೇಕು. ಹೆಜ್ಜಿಗೂ ಯಾರು ಏನೇ ಅಂದ್ರು, ಯಾರು ನಿಂದಿಸ್ಲಿ, ನಮ್ಗೆ ಏನೇ ಮಾಡ್ಲಿ ಬೈಲಿ, ಆದ್ರ ಯಾರು ಒಂದು ಒಳ್ಳೆ ಮಾರ್ಗದೊಳಗಿರ್ತಾರ ಅಂತವ್ರಿಗೇನ ಜನ ಅಂತಾರ ಅಂತ ತಿಳ್ಕೊಂಡು, ನಾವು ಯಾರು ಅಂತಾರಲ್ಲ ಅವಾಗ ನಾವು ಒಳ್ಳೇದನ್ನ ಮಾಡಾಕತ್ತೀವ ಅಂತೇಳಿ ನಾವು ಅನ್ಕೊಂಡು ಧೈರ್ಯದಿಂದ ಮುನ್ನುಗ್ಬೇಕು. ಭಕ್ತಿ ಮಾರ್ಗದಲ್ಲಿ ಎಲ್ಲಾ ಶರಣರ್ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡಿಬೇಕು ಅಂತೇಳಿ ಅಕ್ಕಮಹಾದೇವರು ತಮಗ್ ತಾವೇ ಧೈರ್ಯ ಹೇಳ್ಕೊಂಡಾರ ಅಂತ ಹೇಳಿ ನನ್ನ ಒಂದೆರಡು ಮಾತು ತಮಗ ಅರ್ಪಿಸ್ತೀನಿ. ಶರಣಾರ್ಥಿ. ತಮ್ಮ ವಿಚಾರಗಳನ್ನ ಸಭೆಗೆ ತಿಳಿಸಿದಂತ ಲತಾಕ್ ಅವರಿಗೆ ಶರಣಾರ್ಥಿಗಳು. ಮತ್ತೆ ಇನ್ನು ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು ಅಂತ ಕೋರಿಕೆ. ನಾನ್ ಮಾತಾಡ್ತೀನಿ. ನನ್ನ ಹೆಸರು ಶಾರದಾ ಅಂತ. ಹೇಳ್ರಿ ಅಕ್ಕ, ಕೇಳ್ತಾ ಇದ್ದೆ, ಮಾತಾಡಿ. ಶರಣಾರ್ಥಿಗಳು. ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಹೆದರದಿರು ಮನವೇ ಬೆದರದಿರು ತನುವೆ, ನಿಜವನ್ನರಿತು ನಿಶ್ಚಿಂತನಾಗಿರು. ಅಂದ್ರೆ ನಿಜ ಏನ್ ಅನ್ನೋದ್ರ ಮೊದಲ ನಾವು ಅರ್ಥ ಮಾಡ್ಕೋಬೇಕು. ಈ ಭಕ್ತಿ ಮಾರ್ಗ ಅನ್ನೋದು ಹಣ್ಣು ತುಂಬಿರುವ ಮರ ಇದ್ದಂಗೆ. ಆ ಹಣ್ಣು ತುಂಬಿರುವ ಮರಕ್ಕನೇ ಎಲ್ಲಾರು ಕಲ್ಲು ಒಗೆಯೋದು. ಆ ಜಾಲಿ ಮರ ಯಾವ್ದ್ಯಾವ್ದೋ ಮರಕ್ಕೆ ಯಾರು ಕಲ್ಲು ಒಗೆಯೋದಿಲ್ಲ. ಈ ಭಕ್ತಿ ಮಾರ್ಗ ಅನ್ನೋದು ಫಲಭರಿತವಾಗಿರ್ತೈತಿ. ಅದನ್ನ ಕಿತ್ಕೊಳಾಕ ಅಥವಾ ಅದನ್ನ ನುಯ್ಸಾಕ್ ನೋಡ್ತಾರ ಹೊರತಾಗಿ, ಈ ಭಕ್ತಿ ಮಾರ್ಗ ಇದ್ದವ್ರಿಗೆ ಯಾಕೆ ನೋವು ಅಥವಾ ಭಕ್ತಿ ಮಾರ್ಗ ಇದ್ದವ್ರಿಗೆ ಯಾಕೆ ಬೈತಾರೋ? ಯಾಕಂದ್ರ ಇದ್ರಲ್ಲಿ ಗಟ್ಟಿ ಇರ್ತದ, ಹಣ್ಣುಗಳಿರ್ತಾವ. ಇದು ಎಷ್ಟು ಸ್ಟ್ರಾಂಗ್ ಇರ್ತದಂದ್ರ ಇದು ಇದಕ್ಕೂ ಕುಗ್ಗುದಿಲ್ಲ, ಬಗ್ಗುದಿಲ್ಲ. ಯಾಕಂದ್ರೆ ಈ ಭಕ್ತಿ ಮಾರ್ಗ ಅನ್ನೋದು ಶ್ರೇಷ್ಠವಾದ ಮಾರ್ಗ. ಇದಕ್ಕಿಂತ ಮುಂದೆ ಏನು ಇರೋದೇ ಇಲ್ಲ ಅನ್ನೋದು ಭಕ್ತಿ ಮಾರ್ಗ ಇದ್ದವ್ರಿಗೆ ಗೊತ್ತಿರ್ತೈತಿ. ಆದ್ರೆ ಇನ್ನೊಂದು ಮಾರ್ಗ ಏನೀಗ ಜಗತ್ತಿನಲ್ಲಿ ಈಗ ಯಾವಾಗಿದ್ರು ನಡೆದದಲ್ಲ, ಅದೇನಿತ್ತು ಭಯದ ಮಾರ್ಗ. ನೀವ್ ಆ ದೇವ್ರಿಗೆ ಹಿಂಗ್ ಬೇಡ್ಕೋರಿ, ಏನೋ ಹೆಚ್ಚು ಕಡಿಮೆ ಆದ್ರೆ ಹಂಗ ಆಕೈತಿ, ಹರಕೆ ತರ್ಸ್ಲಿಲ್ಲ ಅಂದ್ರೆ ಹಿಂಗ ಆಕೈತಿ, ನೀವು ಆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಹಿಂಗ ಆಕೈತಿ, ಮನ್ಯಾಗ ಇದು ಮಾಡ್ಲಿಲ್ಲ ಅಂದ್ರೆ ಹಂಗ ಆಕೈತಿ. ಇದು ಭಯದ ಮಾರ್ಗ. ಭಯದ ಮಾರ್ಗ ಒಳಗ ಇಷ್ಟು ಮುಂದೆ ತಂದಾರ ಅಂದ್ರ ನಾವು ಅದರಿಂದ ಹಿಂಜರ್ಯಾಕು ಈ ಭಕ್ತಿ ಮಾರ್ಗದೊಳಗ ಸ್ಟಾರ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಹೊಂಟೋರಿಗೆ ಸದ್ಯಕ್ಕೆ ಏನಾಗ್ಬಿಟ್ಟದಂದ್ರ, ನೀ ಅದನ್ನ ಬಿಟ್ಟೆ ಅಂದ್ರ ನೀನ್ ಇಲ್ಲಿ ನೀನ್ ಹಂಗ ಆಕೇತಿ ಹಿಂಗ ಆಕೇತಿ, ನೀವ್ ಹೋಗ್ಬೇಡ. ಏನಂತಾನ ಬಸವಣ್ಣವ್ರು ಹೇಳಿದ್ದು 12ನೇ ಶತಮಾನದಾಗ. ಆದ್ರ ಇವ್ರು ಏನ್ ತಿಳ್ಕೊಂಡಾರು, ಈಗ ಒಂದ್ 4 ಮಂದಿ ಬಂದು ಬಸವಣ್ಣ ಏನಂತಾನ, ಬಸವಣ್ಣ ಕುಕ್ಮ ಹಚ್ಕೋಬೇಡ ಅಂತಾನ, ಬಸವಣ್ಣ ಗಣಪ ಕೈ ಮುಗಿಬೇಡ ಅಂತಾನ, ಬೇರೆ ದೇವ್ರಿಗೆ ಕೈ ಮುಗಿಬೇಡ ಅನ್ನೋ ಬಸವಣ್ಣ ಎಂತವ? ಯಾಕಂದ್ರ ಅವ್ರಿಗೆ ಬಸವಣ್ಣವ್ರು ಏನ್ ಹೇಳ್ಯಾರ ಅನ್ನೋದ ಗೊತ್ತಿಲ್ಲ. ಏನ್ ಹೇಳ್ಯಾರ ಅನ್ನೋದು ಗೊತ್ತಿಲ್ಲಾರ್ದ ಅವ್ರಿಗೆ ಏನು ತಿಳಿಸ್ಕೊಡಕ್ ಆಗುದಿಲ್ಲ. ಹಿಂಗಾಗಿ ಮೊದ್ಲ ನಾವ್ ಏನ್ ಮಾಡ್ಬೇಕಂದ್ರ,
ಈ ತತ್ವ ಏನ್ ಅನ್ನೋದು ನಾವು ಅಷ್ಟ ತಿಳಿಸ್ಬೇಕು. ಬರೀ ಪೂಜೆಗಾಗಿ ನಾವು ಇದನ್ ಮಾಡೋಕ್ಕಿಂತ ತತ್ವ ಇವರು ತಿಳಿಸೋರು ಮೊನ್ನೆ ಹೇಳಿದಂಗ ಅದ್ ನಾವು ಮೇನ್ ಗುರು ಅನ್ನೋಕ್ಕಿಂತ ಗುರುನ ವೈಭವಿಸೋಕ್ಕಿಂತ ನಾವು ತತ್ವ ಅನ್ನೋದನ್ನ ಏನಂತ ಹೇಳ್ತಾ ಹೋದ್ರ ಇದರಲ್ಲಿ ಏನ್ ಸಾರ ಐತಿ, ಹಣ್ಣಿನಲ್ಲಿ ಏನ್ ರಸಭರಿತವಾಗೈತಿ ಅಂತ ನಾವು ಹೇಳ್ತಾ ಹೋದ್ರೆ ಏನಾಗುತ್ತೆ, ಒಬ್ಬೊಬ್ಬರಾಗಿ ಹೌದಪ್ಪ ಇದು ನೀರಂತ ಜಾಗತಿಕವಾಗಿ ಹೆಂಗ್ ಸತ್ಯ ಐತೆಲ್ಲ, ಹೌದು ಈ ಧರ್ಮ ಜಾಗತಿಕ ಧರ್ಮ ಎಲ್ಲರನ್ನು ಒಳಗೊಂಡಿರುವಂತಹದ್ದು, ಎಲ್ಲರಿಗೂ ಏಕತೆಯನ್ನು ಕೊಡುವಂತಹದ್ದು, ಸಮಾನತೆಯನ್ನು ಕೊಡುವಂತಹದನ್ನು ಅರ್ಥ ಆಗ್ತೈತಿ. ಆದ್ರೆ ಕೆಲವೊಬ್ರಿಗೆ ಏನ್ ಅನ್ನೋದಾಗ ಗೊತ್ತಿಲ್ಲ, ಅದು ದೊಡ್ಡ ತೊಂದರೆ ಆಗ್ತಾ ಇರೋದು. ಏನ್ ಹೇಳ್ತೀರಿ ನೀವು ಅಂತ ಕೇಳೋರ ಬಾಳ ಮಂದಿ ಇದ್ದಾರೆ. ಭಕ್ತಿ ಇಲ್ಲದವರ ಭಕ್ತಿ ಇಲ್ಲದವ್ರನ್ನ ಯಾರು ಬೈಯೋದೇ ಇಲ್ಲ. ನಾವು ಭಕ್ತಿ ಇದ್ದವ್ರು ಇಲ್ಲಪ್ಪ ಈ ದಾರಿ ಸರಿ ಇಲ್ಲ, ಈ ದಾರಿಗೆ ನೀವು ಬರ್ರಿ ಅಂದಾಗ ನಾವು ಬಯಸ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಹಂಗಾಗಿ ನಿಮ್ಮ ಶರಣರ ನುಡಿಯನೆಗೆ ಗತಿ ಸೋಪಾನ ಚನ್ನಮಲ್ಲಿಕಾರ್ಜುನ. ಅದಕ್ಕೆ ನೀ ಎದಕ್ಕೂ ಹೆದರ್ಬೇಡ್ರಿ, ಎದಕ್ಕೂ ಬೆದರ್ಬೇಡ್ರಿ. ನಮ್ಮ ದಾರಿ ಒಳಗ, ನಮ್ಮ ಭಕ್ತಿ ಮಾರ್ಗ ಒಳಗ ಸರಿಯಾದ ದಾರಿ ಒಳಗ ನಡಾತೇವೆ ಅಂದ್ಮೇಲೆ ಹೆದರೋ ಅವಶ್ಯಕತೆ ಇಲ್ಲ. ನಮ್ ದಾರಿ ಒಳಗ ನಾವು ಮುಂದ್ ನಡಿಬೇಕು ಅನ್ನೋದ ಈ ವಚನದ ಸಾರ ಅಂತ ನಾನು ಅನ್ಕೊಂಡಿದ್ದೀನಿ. ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕರ. ಮತ್ತೆ ಇನ್ನು ಯಾರಾದ್ರೂ ಹೇಳಕ್ ಇಷ್ಟಪಡ್ತಿದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕಾಗಿ ಕೋರಿಕೆ. ನಾನೇ ನಾನ್ ತಿಳ್ಕೊಂಡಿರುವಂತದ್ದನ್ನ ಹೇಳ್ಬಿಡ್ತೀನಿ. ನನಗನ್ಸೋದು ಏನು ಅಂತಂದ್ರೆ, ಇದು ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಇಂದಿಗೆ ನಾನು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಆಯ್ತು ಅಂತಂದ್ರೆ, ನಿಜವನ್ನರಿತು ನಿಶ್ಚಿಂತನಾಗಿರು ಅನ್ನುವಂಥದ್ದು. ನಿಜ ಅಂತಂದ್ರೆ ಇವತ್ತಿನ ನಿಜ ಏನು, ನಮಗೆ ಈ ದೇಶದ ಪ್ರಜೆಗಳಾಗಿ ನಮಗೆ ಒಂದು ಸಂವಿಧಾನ ಅಂತ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅದರಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾವ್ದು ಸರಿ, ಯಾವ್ದು ತಪ್ಪು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಫಲ ಅಂತ ನನ್ನ ಅನಿಸಿಕೆ ಏನಂತ, ಫಲ ಅಂತಂತಂದ್ರೆ ಸಂವಿಧಾನವನ್ನ ಅರಿತು ಅದಕ್ಕೆ ಅನುಗುಣವಾಗಿ ಬದುಕುವಂಥದ್ದೇ ಫಲ ಅಂತ ನನಗನ್ಸುತ್ತೆ. ನಿಮ್ಗೆ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂತಂದ್ರೆ, ಈಗ ಏನು ಎಲ್ಲವದ ಮರನ ಇಡುವರೊಬ್ಬರ ಕಾಣೆ ಅಂದ್ರೇನು, ಅಲ್ಲಿ ಕಲ್ಲು ಹೊಡೆಯಂಗಿಲ್ಲ ಅನ್ನೋದು. ಬಟ್ ಇಲ್ಲಿ ಗೂಢಾರ್ಥ ನನಗನ್ಸುವಂಥದ್ದು ಏನು ಅಂದ್ರೆ, ನಾವೀಗ ಬೈಕ್ ತಗೊಂಡು, ಕಾರ್ ತಗೊಂಡು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತೀವಿ. ಟ್ರಾಫಿಕ್ ಸಿಗ್ನಲ್ ಬೀಳುತ್ತೆ, ನಾನು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು ಅಂತ ನಾನು ನಿಲ್ತೀನಿ. ಆದ್ರೆ 100 ಜನ ಆ ಸಿಗ್ನಲ್ ಅನ್ನ ನೋಡ್ಲಾರ್ದಂಗೆ ಹಂಗೇನೆ ತಗೊಂಡು ಹೋಗ್ತಾರೆ ಗಾಡಿಗಳನ್ನ. ಸೊ ಅವರು ಒಂದ್ ಕ್ಷಣಕ್ಕೆ ಮುಂದಕ್ಕೆ ಹೋದ್ರು ಅಂತ ಅನ್ಸುತ್ತೆ. ಸೊ ಅವ್ರೆಲ್ಲದೊಂದು ದೊಡ್ಡ ಗುಂಪಿದೆ. ಸೊ ಇದೆ ನನಗ ಅರ್ಥ ಆಗುವಂಥದ್ದು ಅಂದ್ರೆ, ನೀನ್ ಸರಿಯಾಗಿದ್ದೆ ಅನ್ನಂತಂದ್ರೆ, ಕಲ್ಲು ಹೊಡೆಯೋದು ಅನ್ನಂತಂದ್ರೆ ನೀನ್ ಸರಿಯಾಗಿದ್ದೆ ಅನ್ನಂತಂದ್ರೆ ನೀನು ಒಂಥರ ಹುಚ್ಚಿನ ತರ ನೋಡ್ತಾರೆ ಅನ್ನೋದು. ಸೊ ಅದೊಂದು ದೊಡ್ಡ ಮಾಬ್ ಇದೆ ಆ ರೀತಿ. ಈಗ ಫಾರ್ ಎಕ್ಸಾಂಪಲ್, ನಾನೇನೋ ಒಂದಿಷ್ಟು ಕೆಲಸಗಳು ಮಾಡ್ಕೋಬೇಕು ಅಂತಂತಂದ್ರೆ, ನಾನು ಯಾವುದೇ ಇವತ್ತಿನ ಇದಕ್ಕೆ ಆಫೀಸ್ಗಳಿಗೆ ಹೋದೆ ಅಂತಂದ್ರೆ ಲಂಚ ಕೊಡ್ದಂಗೆ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಒಂದು ಇದೆ. ಸೊ ಲಂಚ ಕೊಟ್ಟೆ ಅನ್ನಂತಂದ್ರೆ ಕೆಲಸ ಬಹಳ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಅಂದ್ರೆ ಲಂಚ ಕೊಟ್ಟಿಲ್ಲ ಅನ್ನಂತಂದ್ರೆ ನಿಮಗೆ 100 ತೊಂದರೆಗಳು ಬರ್ತವೆ. ಸೊ ಅದನ್ನೇ ಇಲ್ಲಿ ಇಲ್ಲದವರ ಬೈವರೊಬ್ಬರ ಕಾಣೆ. ಸೊ ನಾನು ಲಂಚ ಕೊಟ್ಟಿಲ್ಲ ಅಂತಂತಂದ್ರೆ ನನ್ ಕೆಲಸ ಆಗೋದೇ ಇಲ್ಲ. ಸೊ ನಾನು ಹಿಂದೆ ಉಳ್ಕೊಂತೀನಿ. ನಾನು ಕೊಟ್ಟೆ ಅಂತಂದ್ರೆ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಸೊ ಆ ಫಾಸ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗುವಂತವ್ರು ಒಂದು ದೊಡ್ಡ ಗುಂಪಿದೆ. ಸೊ ಆ ಗುಂಪು ನನ್ನನ್ನು ನೋಡಿ ನಗುತ್ತೆ, ಅಯ್ಯೋ ಇವನಿಗೆ ಜೀವನ ಮಾಡೋಕೆ ಬರೋದಿಲ್ಲ, ಹೆಂಗೆ ಅಂತ ಅನ್ನೋದು ಗೊತ್ತಿಲ್ಲ. ಸೊ ಅದನ್ನೇ ಬೈಯೋದು ಅಂತ ನನಗೆ ಅನ್ಸುತ್ತೆ. ಇವನಿಗೆ ಹೆಂಗ್ ಬದುಕಬೇಕು ಅಂತ ಅನ್ನೋದು ಗೊತ್ತಿಲ್ಲ ಇವತ್ತಿನ ಪ್ರಪಂಚದಲ್ಲಿ ಅಂತ ನನ್ನನ್ನ ನೋಡಿ ನಗ್ತಾರೆ. ಸೊ ಅದಕ್ಕೆ ನಿಜವನ್ನರಿತು ನಿಶ್ಚಿಂತನಾಗಿರು. ಈ ಸತ್ಯನ ಕಳ್ಕೊಳ್ಳುವಂಥದ್ದು ಮೊದಲನೇದ್ದು. ಇದು ಯಾವ್ದು ಕರೆಕ್ಟು ಅನ್ನುವಂಥದ್ದು, ಅದರ ಮಾರ್ಗದಲ್ಲಿ ನಡೆಯುವಂಥದ್ದು ನಾನು ಮಾಡಿರುವಂತಹ ಆಯ್ಕೆ. ಸೊ ಹಾಗಾಗಿ ಅದನ್ನ ಆಯ್ಕೆ ಮಾಡಿಕೊಂಡ ಮೇಲೆ ಈ ರೀತಿಯ ಕುಹಕಗಳು, ಈ ರೀತಿಯ ತೊಂದರೆಗಳು ನಿಮ್ಮ ಕೆಲಸದಲ್ಲಿ, ನಿಮ್ಮ ಇರುವಿಕೆಯಲ್ಲಿ 100ಕ್ಕೆ 100ರಷ್ಟು ಬರುವುದು ಸತ್ಯ, ನೀನು ಸರಿಯಾಗಿದ್ದಾಗ. ಸೊ ಆ ಕಾರಣದಿಂದ ನೀನು ಸತ್ಯನ ಅರಿತುಕೊಂಡು
ನಿಶ್ಚಿಂತವಾಗಿರೋ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕು. ಆತರ ನಗ್ತಿರೋಂಥವ್ರನ್ನ, ಆತರ ತಪ್ಪು ದಾರಿಗೆ ಇವತ್ತಿನ ಇದರಲ್ಲಿ ತಪ್ಪು ದಾರಿಗೆ ಹೋಗ್ತಿರೋಂಥವ್ರನ್ನ ನೋಡಿ ನಾನು ಹಂಗ್ ಹೋಗ್ಬೇಕು ಅನ್ನುವಂತಹದ್ದನ್ನ ಮಾಡಕ್ ಹೋಗ್ಬೇಡ. ನೀನು ಸರಿದಾರಿಯಲ್ಲಿದ್ದಾಗ ನಿನಗೆ ಕಷ್ಟಗಳು ಬರೋದು ಅಷ್ಟೇ ಸತ್ಯ. ಸೊ ಅದನ್ನ ಫೇಸ್ ಮಾಡಕ್ಕೆ ನೀನು ರೆಡಿ ಆಗಿರು. ನಿನ್ನ ಮನಸ್ಸನ್ನ ನೀನು ಗಟ್ಟಿಗೊಳಿಸು, ಅಣಿಗೊಳಿಸು. ಅದ್ರ ಜೊತೆಗೆ ಈಗ ನಿಮ್ಮ ಶರಣರ ನುಡಿಯೇ ನನಗೆ ಗತಿ ಸೋಪಾನ. ಸೊ ನಾನು ಲಿಂಗವಂತನಾಗಿರೋದ್ರಿಂದ, ಲಿಂಗಾಯತನಾಗಿರೋದ್ರಿಂದ ನನ್ನ ಶರಣರು ನನಗೆ ಬೇಕಾದಷ್ಟನ್ನ ಕಟ್ಟಿ ಕೊಟ್ಟಿದ್ದಾರೆ ಈಗಾಗಲೇ, ನಾನು ಹೆಂಗ್ ಬದುಕಬೇಕು, ಹೆಂಗ್ ಇರಬೇಕು ಅನ್ನುವಂಥದ್ದು. ಸೊ ಆ ದಾರಿನಲ್ಲಿ ನಾನು ಅವರ ನಡೆ ಏನು ಅಂತ ಅನ್ನೋದನ್ನ ಅವ್ರು ಆಲ್ರೆಡಿ ನಮ್ಗೆ ವಚನಗಳ ಮುಖಾಂತರ ಕೊಟ್ಟಿದ್ದಾರೆ. ಅದನ್ನ ತಿಳ್ಕೊಂಡು, ಅದನ್ನ ಅರ್ಥ ಮಾಡ್ಕೊಂಡು, ನನ್ನ ಜೀವನದಾಗ ನಾನು ಅದನ್ನ ಅಳವಡಿಸ್ಕೊಂಡು ಇಂದಿನ ಜೀವನದಲ್ಲಿ ಅದೆಲ್ಲದಕ್ಕೂ ಬಗ್ಗದೆ ಜಗ್ಗದೆ ಆ ವಚನಗಳನ್ನ ನಾನು ಬೇಸಾಗಿಟ್ಟುಕೊಂಡು ನನ್ನ ಜೀವನನ ಕಟ್ಟಿಕೊಳ್ಳುವಂತಹ ದಾರಿದೀಪ ಮಾಡಿಕೊಂಡು ನಾನು ಮುಂದಕ್ಕೆ ಹೋಗ್ಬೇಕು ಅನ್ನುವಂಥದ್ದು ನನಗೆ ಅರ್ಥ ಆಗಿರುವಂಥದ್ದು. ಇದು ನನ್ನ ಈ ವಚನದ ಅಂಡರ್ಸ್ಟ್ಯಾಂಡಿಂಗ್. ಶರಣಾರ್ಥಿಗಳು. ಮತ್ತಿನ್ನು ಬೇರೆ ಯಾರಾದ್ರೂ ಶರಣವ್ರು ಬಂದಿದ್ದಾರೆ, ದಯಮಾಡಿ ಸರ್ ತಾವು ಕೂಡ ತಮ್ಮ ಅಭಿಪ್ರಾಯನ ಹೇಳ್ಬೇಕಾಗಿದೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಸುಮಾರು 4-5 ದಿವಸ ಇರ್ಲಿಲ್ಲ, ನಾನು ಈಗ ಆನ್ಲೈನ್ನಲ್ಲಿ ಇವತ್ತು ಬಂದಿದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲ ವಚನ, ಇದು ಭಕ್ತಿ ಮಾರ್ಗದ ವಚನ ಇದೆ ಇಲ್ಲಿ. ಅಂದ್ರೆ ನಾನು ಮೊನ್ನೆ ಒಂದ್ಸಲ ಮಾತಾಡೋದು ಹೇಳಿದ್ದೀನಿ, ಭಕ್ತಿ ಮಾರ್ಗ ಅನ್ನುವಂಥದ್ದು ಸುಲಭವಾದಂಥ ಮಾರ್ಗ ಅಲ್ಲ. ಎಲ್ಲರಿಗಿಂತ ನಾವು ಲಿಂಗನ ಮೇಲೆ ನಿಷ್ಠೆ ಗಟ್ಟಿಕೊಂಡ ಮುಂದೆ ಹೆಜ್ಜೆ ಇಡ್ತಾ ಹೋಗ್ಬೇಕಾಗ್ತದೆ. ಮಲ್ಲಿಕ ಅಂಗ ಲಿಂಗ ಅನ್ನೋದು ಬೇರೆ ಆಗಿರ್ತದೆ. ಮುಂದೆ ಲಿಂಗನ ಮೇಲೆ ನಿಷ್ಠೆ ಗಟ್ಟಿಕೊಳ್ಬೇಕು. ಎರಡನೇ ಹಂತದಲ್ಲಿ ಲಿಂಗ ಬಿಟ್ಟು ಏನು ಇಲ್ಲ ಅಂತ ಆವಾಗ ತೊಂದರೆಗಳು ಶುರು ಆಗ್ತವೆ. ಅದಕ್ಕೆ ಭಕ್ತಿ ಅನ್ನೋದು ಕರಗಸಂತೆ ಧ್ಯೇಯ ಬಸವ ಧ್ಯೇಯ ಅನೇಕ ಅದೇ ರೀತಿ ಚನ್ನಬಸವಣ್ಣ ಹೇಳ್ತಾರೆ. ಚನ್ನಬಸವಣ್ಣ ಪ್ರತಿಯೊಬ್ಬ ಶರಣರು ಕೂಡ ಹೇಳ್ಕೊಂತ ಹೋಗ್ಯಾರ, ಭಕ್ತಿ ಎಂಬುದು ಸರಳ ಅಲ್ಲ, ಕರಗಸೋದು ಅಂತಂದ್ರೆ ಊರೆಲ್ಲ ಬಂತ ಯಾರು ಹೋಗೋದ್ನಾಗ ಕೊಯ್ತೈತಿ, ಬರೋದ್ನಾಗ ಕೊಯ್ತೈತಿ. ನೀವು ಮಾಡಿರೋ ಬೈತಾರ, ಬಿಟ್ಟರು ಬೈತಾರ, ಹಿಂಗೆ. ಅದಕ್ಕೆ ಆ ನಮ್ಮ ದೃಢವಾದ ನಿರ್ಧಾರ ಬೇಕು. ದೃಢ ನಿರ್ಧಾರ ಲಿಂಗನ ಮೇಲೆ ಗಟ್ಟಿಕೊಂಡಾಗ ಮಾತ್ರ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯತೆ. ಪರಮಾತ್ಮನ ಏನ್ ಮಾಡ್ತೀವಿ ಮಾಡು, ಬೈದ್ಯಾ ಬೈಸು, ಹೊಡೆದ್ಯಾ ಹೊಡೆಸು, ಮಾಡ್ತೀಯ ಮಾಡು, ಏನ್ ಮಾಡ್ತೀವಿ ಮಾಡ, ನಾ ಏನ್ ಹೆದರ್ಲ್ಲ ಅಂತ ಶರಣ ಹೇಳ್ತಾರೆ. ಅದಕ್ಕೆ ಒಂದು ಮತ್ತೊಂದು ಹೇಳ್ತಾರೆ ಶರಣರು, ಕೊಲುವೆನೆಂಬ ಭಾಷೆ ದೇವನದಾದ್ರೆ ಗೆಲುವೆನೆಂಬ ಭಾಷೆ ಭಕ್ತನದ. ಪರಮಾತ್ಮ ಇವಾಗ ಏನ್ ಮಾಡ್ತಾನೆ, ಟೆಸ್ಟ್ ಮಾಡಕ್ ಸಲುವಾಗಿ ಅರ್ದು ಕೊರದು ನೋಡ್ತಾನೆ. ಅವಾಗ ಅವಕ್ಕೂ ಬಗ್ಲಿಲ್ಲ ಅಂದ್ರೆ ತನ್ನಂತ ಮಾಡ್ಕೋತ ಅಂತ ಹೇಳ್ಯಾರ ಎಲ್ಲ ಶರಣರು. ಅದಂಗ ಒಂದು ನೋಡಿ, ಸುಂಕದ ಬಂಕಣ್ಣ ಅಂತ ಒಬ್ರು ಬರ್ತಾರೆ, ಅವ್ರದ್ದೊಂದು ವಚನ ನೋಡ್ರಿ. ಅಂದ್ರೆ ಉದಾಹರಣೆಗಳನ್ನು ತೊಗೊಂತ ಹೋಗ್ಬೇಕು, ವಚನ ವಿಶ್ಲೇಷಣೆ ಮಾಡ್ಬೇಕಾರ ಉದಾಹರಣೆ ತೊಗೊಂಡಾಗ ಮತ್ತೆ ಗಟ್ಟಿ ತೊಗೊಂತ ಹೋಗ್ತೈತೆ ಉದಾಹರಣೆ. ಅಡಿಗಡಿಗೆ ಬಂದಡರು ತಿಪ್ಪ ಕಡು ಛಲ ನಿನಗೆ ಬೇಡ ಕಂಡ. ಪರಮಾತ್ಮಗೆ ಸವಾಲ್ ಹಾಕ್ತಾರ ಅವ್ರು. ಹೆಜ್ಜೆಗೆ ನಾನು ನೀ ತೊಂದರೆ ಕೊಡ್ತೀನಿ ಅಂತ ಅನ್ನೋದು ಛಲ ನೀನ್ ಮಾಡಕ್ ಹೋಗ್ಬಿಡಪ್ಪ. ಪರಮಾತ್ಮ ನನಗೆ ಎಷ್ಟು ಕಾಡ್ಸೋದೀನಿ, ನೀನು ಕಾಡ್ಸ್ ನೋಡ್ತೀನಿ ಅಂತ. ನೊಡನೆ ನೀ ತೊಡರಿ ಸಸಿನೆ ಹೋಗಲರಿ ಎಂತೆಂದಡೆ ನಾನಂದುವನಲ್ಲ. ಹೆಜ್ಜೆಗೆ ನನಗೆ ನೀ ತೊಂದರೆಗಳು ತಂದ್ರೆ ಇದು ಮಾಡೋಗ್ತಿದ್ದಿ, ನೋಡಾಕತ್ತಿ ಹಾಕಾಗತ್ತಿ ನಾನು ಹೆಜ್ಜೆಗಳನ್ನೆಲ್ಲ, ಪ್ರತಿ ಹೆಜ್ಜೆಗೇನು ನಾ ಏನು ಹೆದರ್ಲ್ಲ ಅಂತ, ಏನಾಗಂದ್ರೂ ಹೆದರ್ಲ್ಲ. ಸಂತತ ಘಾಸಿ ಮಾಡದೆ ಕಂತುಹರ ಅಭಯಕರ ಎನ್ನ ನೇಮಕ್ಕೆ ಅಡ್ಡ ಬರುತ್ತಿರೋದಿರು. ನನ್ನ ಹಾದ್ಯಾಗ ಹೋಗ್ಬೇಕು, ನಾನು ಹೆಂಗ ಮಾಡಿ ನನ್ನ ಒಳಗಿದ್ದಂತ ಚೈತನ್ಯವನ್ನ ಪೂರ್ಣ ಪ್ರಯತ್ನ ಮಾಡತ್ತೇನು, ನೀ ನನಗ ಅಡ್ಗಾಲ್ ಹಾಕಾಗತ್ತಿದ್ದಿ, ನನಗ ನೀನು ತೊಂದರೆ ಕೊಡಾಕತ್ತಿದ್ದಿ. ನಾಯನ್ ಇದಕ್ಕೆ ಹೆದರುವಂತವಲ್ಲ. ಕಡಗುವಾಡ ಒಮ್ಮೆ ಹಳಸಿ ನೋಡು, ಬಡವನ ಕೈಯ ಕಡುಹ ನೋಡೆನ್ ನೊಡೆಯ ಸಂಘ ಪ್ರಿಯ ಚನ್ನ ಬಂಕೇಶ್ವರ. ನೀ ಏನು ಮಾಡಿದ್ರು ಸಹಿತ ನಾನೇನು ಬಿಡವಲ್ಲ, ನಾನು ಎಂತ ಕಷ್ಟ ಕೊಡು, ಎಂತ ತೊಂದರೆ ಕೊಡು, ಏನೇ ಕೊಡು, ನಾನು ಬಿಡುವುದಿಲ್ಲ ಅಂತ. ಈಗೇನಾಗ ಸಾಮಾನ್ಯವಾಗಿ ಈ ನಾವು ಏನು ಓದ್ತಿರ್ತೇವೋ ತಿಳ್ಕೊತೀವಿ ಕೆಲವು ನೇಮಗಳನ್ನ. ಆ ತಿಳ್ಕೊಂಡಾಗ ನಾವು ಏನು ಆಚಾರಗಳನ್ನ ಆಚರಿಸ್ಬೇಕು ಪ್ರಯತ್ನ ಮಾಡ್ತಿರ್ತೇವೋ ಅವಾಗ ಸಹಜವಾಗಿ ತೊಂದರೆ ಬರಕ್ ಶುರು ಆಗ್ತಾವೆ. ನಾವು ಈಗೇನಾಗೈತೆ ಅಂದ್ರೆ ಅನೇಕ ಜನ ಒಂದು ಮೆಂಟಲ್ ಹಾಸ್ಪಿಟಲ್ ಇರ್ತಾರೆ, ಅಲ್ಲಿ ಹೋದಾಗ ಇದು ಪೂರ್ವ ಪಶ್ಚಿಮ ದೇವ್ರು ಕೇಳಿದ್ರು. ಆ ಪಶ್ಚಿಮಕ ಪೂರ್ವ ಅಂತ ಹೇಳ್ತಾರೆ, ಪೂರ್ವ ಪಶ್ಚಿಮ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಅಲ್ಲಿ ಇದ್ದವ್ರಲ್ಲ ಅವರೇ ಇರ್ತಾರೆ, ಹುಚ್ಚರು ಇರ್ತಾರೆ. ಅಲ್ಲಿ ನಾವು ನಮ್ಮ ಶಾಣೆ ತೋರ್ಸಕ್ ಹೋದ್ರೆ ನಮ್ಮನ್ನು ಹುಚ್ಚಂತಾರ ಅವ್ರು, ನಾವು ಅವ್ರು ಹುಚ್ಚರಂತೇವೆ, ಅವ್ರು ನಮಗೆ ಹುಚ್ಚರಂತಾರೆ. ಈ ಪರಿಸ್ಥಿತಿ ಹಿಂಗಾಗೈತಿ ಸಮಾಜದೊಳಗೆ. ನಾವು ಏನು ಪ್ರಯತ್ನ ಮಾಡಕ್ ಹೋದ್ರೆ, ಏನೋ ಒಳ್ಳೇದು ಮಾಡ್ಕೊಂತ ಹೋದ್ರೆ ನಾವು ನಮ್ಗೆ ತಿಳಿದಂಗೆ ಹೇಗಿದಪ್ಪ, ನಮ್ಮ ನೇಮಗಳು ಹೆಂಗದಾವ, ತತ್ವ ಹೆಂಗದಾವ, ಅದ್ರ ಬಗ್ಗೆ ನಡಿಬೇಕಂತ ನಾವು ಪ್ರಯತ್ನ ಮಾಡಕತ್ರ. ಮತ್ತು ಅವಾಗ ಏನ್ ಮಾಡ್ತಾರಂದ್ರೆ ಮಂದಿ ನಮ್ಗೆ ಚುಚ್ಚು ಮಾತಾಡೋರ, ಅಣ್ಣವ್ರ, ಮಾಡವ್ರ, ಪರಮಾತ್ಮ ಕಾಡಿಸ್ಕೊತಾರ. ಕಾಡಿಸ್ತಾನೆ ಬೇಕಾದಷ್ಟ ಎಷ್ಟ ಕಾಡಿಸಿದ ಸಹಿತ
ನಮ್ಮನ್ನು ಪರೀಕ್ಷೆಗೆ ಒಳಪಡಿಸೋದಾಗ ಅವ್ನು ಕಾಡ್ತಿರ್ತಾನ ಹೊರತಾಗಿ ನಮ್ಮನ್ನ ಕಾಡ್ಬೇಕಂತಲ್ಲ. ನಮ್ಗೆ ಹಂಗ ಅನ್ಸೋದು ಕಾಡ್ಸತಾನ ಅಂತೇಳಿ. ಆದ್ರೆ ಹೋಗೋತ್ನಾಗ ಹಾದಿಗಳು ಕಲ್ಲು ಮುಳ್ಳು ಇದ್ದೇ ಇರ್ತಾವ, ಅವನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಾಗತಿ. ಅದಕ್ಕೆ ದೃಢವಾದ ಮನಸ್ಸು ಬೇಕು. ಅದಕ್ಕೆ ಯಾರು ಏನೋ ಅನ್ಲಿ ಏನೋ ಬಿಡ್ಲಿ, ಯಾವ್ದು ಸರಿಯಾದ ಸತ್ಯವಾದ ನಿಜವಾದ ಸತ್ಯ ಅಂತ ತಿಳ್ಕೊಬೇಕು. ನಾವು ತಿಳ್ಕೊಂಡು ಮುಂದೆ ಹೆಜ್ಜಿರ್ಬೇಕು. ಅದಕ್ಕೆ ಏನಾಗೈತೆ ನಾವೀಗ ಅಂದ್ರೆ ಸಾಮಾನ್ಯವಾಗಿ ಅದು ದೇವ್ರ ಅಂದ್ರೆ ಏನ ನಿಜವಾಗಿ ದೇವ್ರ ಅರಿವು ನಮ್ಗೆ ಇಲ್ಲಿಲ್ಲ. ಅದಕ್ಕೆ ಅಲಂಪ್ರಭು ಹೇಳ್ತಾರೆ ಒಂದ್ ಕಡೆ, ಸತ್ಯ ಶುದ್ಧ ದೇವರ ನಂಬಲರಿಯದೆ ಮಿಥ್ಯ ದೈವಂಗಳನ್ನೇ ನಂಬಿ ಸತ್ತು ಹೋದರು ಎತ್ತಲೆಂದರಿಯರು ಗುಹೇಶ್ವರ. ನಿಜವಾಗಿ ದೇವ್ರ ಅಂದ್ರ ಆ ಪರಿಕಲ್ಪ ನಮ್ಮಲ್ಲಿ ಇಲ್ಲ. ಸುಳ್ಳು ಆ ಗುಡಿ ಈ ಗುಡಿ, ಆ ದೇವ್ರು ಈ ದೇವ್ರು, ಆದ ಹಂಗ ಇದ್ ಹಿಂಗ ಅಂತೇಳಿ ನಮ್ಮಲ್ಲಿ ಭಯದ ಭಕ್ತಿ ಹುಟ್ಟೈತೆ ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ. ಆ ಭಯದ ಭಕ್ತಿ ಹುಟ್ಟಿದ್ರಿಂದ ಹಿಂಗಾಗತ್ತೆ. ಭಯ ಅನ್ನೋದು ಹೋಗ್ ಮೊದ್ಲಿಕ್ಕ, ಭಕ್ತಿ ಅಲ್ಲಿ ಏನಾಕತಿ ವಿಶ್ವಾಸ ಪ್ರೀತಿ ಭಕ್ತಿ ಆದಾಗ ನಿಜವಾದ ಭಕ್ತಿ ಆಗ್ತೈತಿ. ಅದೆಲ್ಲರೂ ಏನಾಗ್ಬಿಟ್ಟೈತೆ ನಾವೆಲ್ಲ ಅಂದ್ರೆ ಏನ್ ಮಾಡ್ತೇವೆ ಅಂದ್ರೆ ಆ ಭಯಕ್ಕೊಳಗಾಗಿ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದ್ ಮಾಡ್ಬೇಕು ನಾವ್ ಇದನ್ ಮಾಡ್ಬೇಕು ಅದ್ ಮಾಡ್ಲಿಕ್ಕೆ ಹಂಗಾಕತಿ ಇದನ್ ಮಾಡ್ಲಿಕ್ಕೆ ಹಿಂಗಾಕತಿ ಅಂತ ಹೇಳಿ ಒಣ ಗೊಂದಲಕ್ಕೊಳಗಾಗಿದ್ದೀವಿ. ಈ ಗೊಂದಲವನ್ನು ಬಿಟ್ಟು ನಮ್ಮ ಶರಣರು ಏನ್ ಹೇಳ್ಯಾರ ಅದನ್ನ ನಮ್ಗೆ ಫೈನಲ್ ಅಂತ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗುತ್ತೆ. ಅಂತ ತಿಳ್ಕೊಂಡಿಲ್ಲ. ಅದು ತಿಳ್ಕೊಳ್ಳೋದಕ್ಕೆ ಎಲ್ಲ ಸಮಸ್ಯೆ ಆಗ್ತಿರ್ತಾವ. ಅದಕ್ಕೆ ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರ ಒಂದಾಗ ಹೇಳಿದಾರೆ, ನಾನು ಈಗಾಗಲೇ ಒಂದು ಪುಸ್ತಕದಲ್ಲಿ ಹಾಕ್ತೇನೆ. ನಮ್ಮ ಶರಣರ ನುಡಿಗಳು ನಮಗೆ ನಮ್ಗ ನಮ್ಮ ಲಿಂಗಾಯತರಿಗೆ ಶರಣರ ನಡೆ ನುಡಿ ಹೆಂಗಿರ್ಬೇಕಂದ್ರೆ ನಾವು ವಚನಗಳ ಆಧಾರ. ಆ ವಚನ ಆಧಾರ ಅದನ್ನ ತಿಳ್ಕೊಂಡು ಹೋಗೋದು. ಅವ್ರು ಹಂಗಂದ್ರು ಇವ್ರಿಂದ ಸಂಬಂಧ ಇಲ್ಲ. ವಚನದಾಗ ಏನ್ ಹೇಳ್ತಾರ ಅದು ಫೈನಲ್. ಅದ್ ಬಿಟ್ಟು ಬೇರೆ ಏನಿಲ್ಲ. ನಾ ಏನೇನ್ ಹೇಳ್ಬೋದು, ಮತ್ತೊಬ್ಬ ಇನ್ನೊಂದು ಹೇಳ್ಬೋದು, ಇನ್ನೊಬ್ಬ ಹೇಳ್ಬೋದು, ಅದೆಲ್ಲ ಸಂಬಂಧ ಇಲ್ಲ. ಅದ್ರ ಸಲುವಾಗಿ ನಾವು ನಮ್ಗೇನು ಈ ಶರಣ ಕೊಟ್ಟು ಹೋಗ್ಯಾರ, ಅಮೂಲ್ಯವಾದ ರತ್ನ ಕೊಟ್ಟು ಹೋಗ್ಯಾರ, ಅದನ್ನ ನಾವು ತಿಳ್ಕೊಳ್ತಾ ಇರಲ್ಲ. ಅದ್ ಬಿಟ್ಟು ಕಾಜಿಗೆ ಹೊರಗೆ ಹೊರಬಿದ್ದಂತ ಕಾಜುಗಳಿಗೆ ಕಾಜಿನ ತುಡಿಗೆ ಹೊಡಕ್ ಹೊಂತೀವಿ ನಾವು. ನಮ್ಮಲ್ಲಿ ಇದ್ದಂತ ವಜ್ರ ಬಿಟ್ಟಿವಿ ಹೊರಗಿನ ಕಾಜಿನ ತುಡಿ ನೋಡಕ್ ಹೊಂತೀವಿ ನಾವು. ಅದ್ ಬಿಟ್ಟು ನಾವು ಈ ವಚನ ಕೊಟ್ಟಂತ ಏನ್ ಶರಣ ಕೊಟ್ಟಂತ ವಚನಗಳದಾವ ಅವನ್ನ ಫಾಲೋ ಮಾಡ್ಬೇಕು ಅನ್ನುವಂತ ಈ ವಚನದ ಒಂದು ಹಕ್ಕ ಮದಿ ನಮ್ಗೆ ಹೇಳ್ತಾವ ಅಂತ ಹೇಳಿ ನಾನು ಅದನ್ನ ಮುಗಿಸ್ತಿದ್ದೇನೆ. ಎಲ್ಲರಿಗೂ ಶರಣ. ಧನ್ಯವಾದಗಳು ಶರಣ ಅವರ ಶರಣರ. ಮತ್ತಿನ್ ಯಾರಾದ್ರೂ ತಮ್ಮ ಸರಳೀಕರಣವನ್ನು ಮಾಡೋದ್ರಲ್ಲಿ ಇದ್ರೆ ಅಂತಂದ್ರೆ ದಯಮಾಡಿ ಅನ್ಮ್ಯೂಟ್ ಮಾಡಿ ಮಾಡ್ಬೇಕಾಗಿ ಕೋರಿಕೆ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಮಹೇಶ್ವರಿ ಮುತ್ತ ಅಂತ. ನಾನು ಹೇಳ್ಬೇಕಂತ ಇಷ್ಟಪಟ್ಟಿದ್ದೀನಿ. ಹೇಳಿ ಅಕ್ಕವ್ರೆ, ಕೇಳ್ತಾ ಇದೆ, ದಯಮಾಡಿ ಮುಂದುವರಿಸಿ. ಹೆದರಿದ್ದರು ಮನವೇ ಬೆದರಿದ್ದರು ಮನವೇ ಅಂತ ಹೇಳಿ ಈ ವಚನ ಅಕ್ಕ ಮಹಾದೇವರು ಯಾಕೆ ಬರೀತಾರಂದ್ರೆ, ನಾವು ಅಡಿಗಡಿಗೂ ನಾವು ಬಸವ ತತ್ವವನ್ನ ನಾವು ಪಾಲಿಸ್ಕೊಂತಾನ ಬರ್ತೀವಿ. ಈಗ ಮದ್ವೆ ಆದ್ಮೇಲೆ ಒಂಥರ, ಮದ್ವೆ ಆದ ಹೆಣ್ಣು ಮಕ್ಕಳಿಗಂತೂ ಈ ಗಂಡ್ ಮಕ್ಕಳಿಗೆ ತಾವ್ ಏನ್ ಮೊದ್ಲಿಂದ ಪಾಲಿಸ್ಕೊಂಡ್ ಬರ್ತಾರ ಅದು ಮಾಡ್ಕೊಂತ ಹೋಗ್ತಾರ. ಆದ್ರೆ ಹೆಣ್ ಮಕ್ಳಿಗೆ ಹಂಗಲ್ಲ. ಈಗ ನಾವ್ ಮದ್ವೆ ಮಾಡಿಕೊಟ್ಟ ಮೇಲೆ ಅಲ್ಲಿ ಅವ್ರೊಂಥರ ಇರ್ತಾರ, ಬೇರೆ ಬೇರೆ ತರಾನೇ ಇರುತ್ತೆ. ಆದ್ರೆ ನಮ್ಮ ತತ್ವ ಏನನ್ನಪ್ಪಾ ಅಂದ್ರೆ ಬಸವ ತತ್ವವನ್ನ ನಾವು ಅಡಿಗಡಿಗೂ ಬೇಕಾದಂತ ನಮಗ್ ಪ್ರಾಬ್ಲಮ್ ಬಂದ್ರು ಅದನ್ನ ನಾವು ಬಿಡದೆ ಹಿಡ್ಕೊಂಡಿರ್ಬೇಕ. ನಾವ್ ಗಟ್ಟಿಯಾದ ಮನಸ್ಸನ್ನ ಮಾಡಿಕೊಂಡು ನಮ್ಮ ಬಸವ ತತ್ವವನ್ನ ನಾವು ಯಾವಾಗಿದ್ರೂ ಹಿಡ್ಕೊಂಡ್ಬೇಕು. ಯಾಕಂತಂತಂದ್ರೆ ನಮಗ್ ಮುಕ್ತಿ ಸಿಗೋದ ಬಸವ ತತ್ವದಲ್ಲಿ, ಯಾವ ಇದ್ರಲ್ಲೂ ಮುಕ್ತಿನೇ ಇಲ್ಲ. ಈ ಮುಕ್ತಿಯನ್ನ ಮಾರ್ಗವ ಎಲ್ಲಾ ಸಂಪತ್ ಭರಿದ ಮಾರ್ಗವಂತಂದ್ರ ಬಸವ ತತ್ವ ಮಾರ್ಗ. ಈ ಮಾರ್ಗವನ್ನ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ನೋದೇ ನನ್ನ ತತ್ವ. ನಾ ಹೇಳೋದು ಈ ಬಸವಣ್ಣ ಅಲ್ಲಂಪ್ರಭು ದೇವರು ಒಂದ್ ಇದ್ರಲ್ಲಿ ಹೇಳ್ತಾರೆ, ಅಡಿ ಒಡೆದ ಕುಂಭದಲ್ಲಿ ಸುಜಲವಾ ಸುರಿದಂತೆ ಅಂತೇಳಿ ಐದಕ್ಕಿ ಮಾರಯ್ಯನವರು ಹೇಳ್ತಾರೆ. ಯಾಕಂತಂದ್ರೆ ಅದನ್ನ ಸುಜಲವಾ ಸುರಿದ್ರ ಅದು ನಿಲ್ಲೋದಿಲ್ಲ. ಗಟ್ಟಿಯಾದ ಕೊಡದಾಗ ಮಾತ್ರ ನಾವ ನೀರ್ ಹಾಕಿದ್ರ ಅದು ಕೊಡ ತುಂಬಿರ್ತೈತಿ. ತೂತಾದ ಕೊಡದಲ್ಲಿ ನಾ ಹಾಕಂಗಿಲ್ಲ. ಯಾಕಂದ್ರೆ ನಮ್ಮ ಭಕ್ತಿ ಹೆಂಗಿರ್ಬೇಕಂದ್ರೆ ದೃಢವಾಗಿ ನಿಂತಿರಬೇಕು. ದೃಢವಾದ ಭಕ್ತಿ ಮಾರಯ್ಯ ಐದಕ್ಕಿ ಮಾರಯ್ಯನ್ಗೆ ಪ್ರಿಯವಾಗಿದ್ದು ದೇವರಿಗೆ ಅಂತ ಹೇಳಿ ಹೇಳ್ತಾರೆ ಅವರು. ಆ ರೀತಿ ಆಮೇಲೆ ಅಲ್ಲಂಪ್ರಭು ದೇವರು ಇನ್ನೊಂದ್ರಲ್ಲಿ ಹೇಳ್ತಾರೆ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಇದ್ ಯಾವುದು ನಿನ್ನದಲ್ಲ, ಹೆಣ್ಣು ನಿನ್ನದಲ್ಲ, ಯಾವುದು ಮಾಯೆಗಳೆಲ್ಲ ಇವ್ಯಾವುದು ನಿಮ್ಮದಲ್ಲ, ಇದ್ಯಾವುದು ನಿನ್ನ ಒಡವೆ ಏನನ್ನೋದಂದ್ರು ಜ್ಞಾನ ರತ್ನ. ನಿನ್ನ ಒಡವೆ ಏನೈತಲ್ಲ ಅದು ಜ್ಞಾನ ರತ್ನ. ಆ ಜ್ಞಾನ ರತ್ನವನ್ನ ಕೆಡಗೊಡದೆ ಅಲಂಕರಿಸಿದೆಯಾದರೆ ನಿನಗಿಂತ ಸಿರವಂತರಿಲ್ಲ ಎಲೆ ಮನವಿ ಅಂತ ಹೇಳಿ ಅಲ್ಲಂಪ್ರಭು ದೇವರು ಹೇಳ್ತಾರೆ. ಹಾಗಿದ್ಮೇಲೆ ನಾವು ಈ ಬಸವ ತತ್ವವನ್ನ ಪ್ರಚಾರ ಮಾಡ್ತಾ ನಾವು ಅರ್ಥಕೊಂಡು ನಮ್ಮ ಮಕ್ಕಳನ್ನ ಬೆಳೆಸಿ ಇನ್ನೂ ಪ್ರಚಾರ ಮಾಡಿ ಮುಂದೆ ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಎಲ್ಲರಿಗೂ ಶರಣಾರ್ಥಿಗಳು.
ನನಗೆ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಯಾರಾದ್ರೂ ಡೌಟ್ಸ್ ಏನಾದ್ರು ಇತ್ತು ಅಂದ್ರಪ್ಪ ಅಂದ್ರೆ ಕೇಳಬೇಕಾಗಿ ಮೇಡಮ್. ಟೋಟಲ್ ಶರಣ್ರ ಹಲೋ ಹಲೋ, ಎಲ್ಲರಿಗೂ ಶರಣಾರ್ಥಿ. ಕೇಳ್ತಾ ಇದೆ, ಕೇಳ್ತಾ ಇದೆ. ಹಾ, ಈಗ ಎಲ್ಲರೂ ವಚನವನ್ನು ವಿಶ್ಲೇಷಣೆ ಮಾಡಿದರೆ ಅದು ತಿಳಿದಿದೆ. ಮುಂದೆ ಹೋಗಿ ಬಸವಣ್ಣನವರು ಭಕ್ತಿ ಎಂಬುದು ಗರಗಸದಂತೆ ಹೋಗುವಾಗಲೂ ಕೊಯ್ಯುವುದು, ಬರುವಾಗಲೂ ಕೊಯ್ಯುವುದು ಅಂತ ಅದೇ ಪದ್ಯದ ಮುಂದೆ ಬರ್ತೇವೆ ಪುಸ್ತಕ. ಅಂದ್ರೆ ನಾವು ಭಕ್ತಿಯನ್ನ ಹೋಗುವಾಗಲೂ ಕೊಯ್ಯುವುದು, ಬರುವಾಗಲೂ ಭಕ್ತಿ ಮಾಡಬಾರದಯ್ಯ, ಹೋಗುವಾಗಲೂ ಕೊಯ್ಯುವುದು, ಬರುವಾಗಲೂ ಕೊಯ್ಯುವುದು ಗರಗಸದಂತೆ ಅಂತ ಅಷ್ಟು ಕಷ್ಟ ಇರುತ್ತೆ ಭಕ್ತಿ ಅನ್ನೋದು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾರಾದ್ರೂ ಶರಣರು ಸ್ವಲ್ಪ ವಿಶ್ಲೇಷಣೆ, ಗರಗಸದಂತೆ ಅಂತ ಹೆಂಗ ಅವ್ರು ಹೇಳಿದ್ರು ಸ್ವಲ್ಪ ಯಾರಾದ್ರೂ ವಿಶ್ಲೇಷಣೆ ಮಾಡಿ ಸ್ವಲ್ಪ ಅವ್ರು ತಿಳಿದಿದ್ದು ಹೇಳಿದ್ರೆ ಚೆನ್ನಾಗಿದೆ. ಧನ್ಯವಾದ. ಈ ವಚನ ತುಂಬಾ ಜನ ವಿಶ್ಲೇಷಣೆ ಮಾಡಿದ್ದಾರೆ ಅವರವರ ದೃಷ್ಟಿಕೋನದಿಂದ. ಒಬ್ರು ಬಸವ ಧರ್ಮ ಅನ್ನೋದನ್ನು ಒಂದು, ಇನ್ನೊಬ್ರು ಅದನ್ನ ಸಂವಿಧಾನ ಅಂದ್ರೆ ಈ ಅರ್ಥದಲ್ಲಿ, ಇವತ್ತಿನ ಪ್ರಸ್ತುತ ಅರ್ಥದಲ್ಲಿ, ಹೀಗೆ ಬಗೆ ಬಗೆಯಾಗಿ ವಚನದ ವ್ಯಾಖ್ಯಾನ ಇಲ್ಲಿ ಹರಡಿಕೊಂಡಿದೆ. ಹೌದು, ಆದ್ರೆ ಇದರ ಮೂಲ ಬಿಂದುನೇ ಮರಿತೇವೇನೋ ಅಂತ ಅನಿಸುತ್ತೆ. ಇವೆಲ್ಲದಕ್ಕೂ ಮೂಲ ಏನು? ಅಕ್ಕಮಹಾದೇವಿ ಹೇಳೋದೇನು ಅಂದ್ರೆ, ಮನಸ್ಸು ಸ್ಥಿರವಾಗಿದ್ರೆ ನೀವು ಹೇಳೋದೆಲ್ಲ ಆಗ್ತಾವ. ಈಗ ಅಡಿ ಹೊಡೆದ ಕುಂಭದಲ್ಲಿ ದೃಢವಿಲ್ಲದನ್ನು ದೃಢತೆ ಬರಬೇಕಾದ್ರೆ ಮನಸ್ಸು ನಿಲ್ಬೇಕಲ್ಲ. ಅಕ್ಕ ಮಹಾದೇವಿ ಹೇಳೋದು ನಮ್ಮೆಲ್ಲ ಕ್ರಿಯೆಗಳಿಗೆ ಮನಸ್ಸು ಬೇಕು. ಮತ್ತು ಶರಣವರು ಹೇಳಿದ ಹಾಗೆ ಇದು ಭಕ್ತಿ ಮಾರ್ಗದ ವಚನ. ಭಕ್ತಿಯನ್ನ ಮಾಡುವಾಗಿನ ತೊಂದರೆಗಳನ್ನ ಕುರಿತು ನೇರವಾಗಿ ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಅದನ್ನು ಬೇರೆದಕ್ಕೂ ವಿಸ್ತರಿಸಿಕೊಡಬಹುದು, ತಪ್ಪೇನಿಲ್ಲ. ಇಲ್ಲಿ ಸುಲಭವಾಗಿರುವುದು ಹೆದರದಿರು ಮನ. ಒಬ್ಬ ತಾಯಿ ಮುಗ್ಧ ಶಿಶುವನ್ನ ಕೂಡ್ರಿಸಿಕೊಂಡು ಅದಕ್ಕೆ ಗಲ್ಲ ತುಟಿ ಹಿಡಿದು ಹೇಳಕತ್ತಾಳ, ಹೆದರ್ಬೇಡೋ ಹೆದರ್ಬೇಡೋ. ಯಾರಿಗೆ ಹೇಳಕತ್ತಾಳ ಅಂದ್ರ ಅಕ್ಕ ಮಹಾದೇವಿ ತಾನೇ ಶಿಶುವಾಗಿ ತಾನೇ ತಾಯಿಯಾಗಿ ಹೇಳಿದ, ನಮಗೆ ಹೇಳಕ ಹತ್ತಿಲ್ಲಕ್ಕೆ. ಇದು ಆತ್ಮಕೇಂದ್ರಿತ ವಚನಗಳು ಇಂಥ ಬಹಳದ. ಮನಸ್ಸಿಗೆ ಹೆದರ್ಬೇಡ ಅಂತಾಳೆ. ಮನಸ್ಸು ಯಾವಾಗ ಹೆದರ್ತದ? ವಿಜ್ಞಾನದ ಪ್ರಕಾರ ಹೆದರಿದಾಗ ಮೈ ಎಲ್ಲ ನಡಗಾಕ್ ಶುರು ಆಕತಿ. ಮನಸ್ಸು ಹೆದರಿತು, ಮೈ ನಡಗಿತು ಅಂದ್ರೆ ನಮ್ಮ ಎಲ್ಲ ಕ್ರಿಯೆಗಳು ನಗೆಪಾಟ್ಲಿಗೆ ಈಡಾಗ್ತವೆ. ಅದಕ್ಕೆ ತನುಗೂ ಹೇಳ್ತಾಳೆ, ನೀನು ಬೆದರ್ಬೇಡಪ್ಪ, ಮನಸ್ಸು ಹೆದರಬಾರದು, ತನು ಬೆದರಬಾರದು. ಯಾಕೆ ಅಂದ್ರೆ ನಿಜವನ್ನರಿತು ನಿಶ್ಚಿಂತನಾಗಿರು. ನಿಜವನ್ನು ಅರಿಯಲಿಕ್ಕೆ ಕೊನೆ ಸಾಲಿಗೆ ಬರಬೇಕು. ನಿಮ್ಮ ಶರಣರ ನುಡಿಯೇ ನನಗೆ ಗತಿಸೋ ಕಾಲ. ಅಕ್ಕ ಮಹಾದೇವಿ ಇನ್ನೊಂದು ವಚನವೂ ಕೂಡ ನಿಮಗೆಲ್ಲ ಗೊತ್ತಿರೋದು, ಲೋಕದಲ್ಲಿ ಹುಟ್ಟಿದಬೇಕು ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅದೇ ಇವೆಲ್ಲ ಭಾವ. ಅಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ತಾವೆಲ್ಲ ಅದನ್ನ ವಿಶ್ಲೇಷಣೆ ಬಹಳ ಚಂದ ಮಾಡಿದಿರಿ. ಒಂದು ಫಲವಾದ ಮರ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಇರುವವರು. ಹೆಂಗ ಫಲವಾದ ಮರಕ್ಕೆ ಕಲ್ಲು ಹೊಡಿತಾರೆ, ತೊಂದರೆ ಕೊಡ್ತಾರೆ. ಅಷ್ಟು ತೊಂದರೆ ಕೊಟ್ಟರು ಮರ ಕಲ್ಲು ಹೊಡೆದವನಿಗೆ ಹಣ್ಣು ಕೊಡ್ತದ, ಹೊಡಿದೇ ಇದ್ದವನಿಗೆ ಕೊಡ್ತದ, ಎಲ್ಲರಿಗೂ ಕೊಡ್ತದ. ನಿಷ್ಕಾಮ ಕರ್ಮಕ್ಕೆ ಸಂಕೇತ ಮರ, ಫಲವಾದ ಮರ. ನೀನು ಹಂಗೆ ಇರ್ಬೇಕು ಅಂತ. ನಿನಗೂ ಬಹಳ ತೊಂದರೆ ಕೊಡ್ತಾರ. ಭಕ್ತಿ ಮಾರ್ಗದಲ್ಲಿರುವವ್ರಿಗೆ ಬಹಳ ತೊಂದರೆ ಕೊಡ್ತಾರೆ. ಪಕ್ಕದಲ್ಲೇ ಕೂತಿರ್ತಕ್ಕಂಥ ಕೊಂಡಿ ಮಂಚನ್ನ ಕೊನೆವರೆಗೂ ತೊಂದರೆ ಕೊಟ್ಟ ಬಸವಣ್ಣ ಅವರಿಗೆ ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ಏನಾದ್ರೂ ಮಾಡ್ಬೋದಾಗಿತ್ತು ರಾಜನ ಮೂಲಕ. ಇಲ್ಲ, ಅವನು ಇಟ್ಕೊಂಡ. ಯಾಕಂದ್ರೆ ನಿಂದಕರು ಇರಬೇಕಯ್ಯ ಹಂದಿಯ ತರಹ ಅಂತಾರೆ, ಎಚ್ಚರಿಸ್ತಾರೆ ನಮ್ಮನ್ನ ಅವರು. ಹಂಗೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟ.
ಮುಂದೆ ಅವ ಬದಲಾದ ಆಕತೆ ಬೇರೆ. ಅದಕ್ಕೆ ಭಕ್ತಿಯುಳ್ಳವರನ್ನ ಬೈಯುವವರು ಬಹಳ ಜನ ಇದ್ದಾರೆ, ಭಕ್ತಿ ಇಲ್ಲದವರನ್ನ ಬೈಯುವವರು ಯಾರೂ ಇಲ್ಲ. ಭಕ್ತಿ ಅದಕ್ಕೆ ಏನ್ ಮಾಡ್ತಾಳೆ, ಎಲವದ ಮರ ಅಂತ ಅಕ್ಕ ಕೊಡ್ತಾಳೆ. ಎಲವರದ ಮರ ಅಂದ್ರೆ ಫಲರಹಿತ ಮರ, ಬೂರುಗದ ಮರ ಅಂತ ನಾವು ಕರಿತೇವೆ. ಫಲರಹಿತ ಮರ ಅಂದ್ರೆ ಯಾವುದೇ ಇರಲಿ, ಜಾಲಿಗಿಡಕ್ಕೂ ಕಲ್ಲು ಹೊಡಿದಿಲ್ಲ, ಬೂರುಗ ಮರ ಕಲ್ಲು ಹೊಡಿದಿಲ್ಲ. ಯಾಕೆ ಕಲ್ಲು ಹೊಡಿದಿಲ್ಲ ಅಂತಂದ್ರೆ ಪ್ರತಿಫಲ ಇಲ್ಲಲ್ಲ ಅದರಿಂದ. ಜಾಲಿಗಿಡ ಕಲ್ಲು ಹೊಡ್ಯಾಕಾದ್ರೆ ನಿಮ್ ಕಾಲಾಗ ಮೂಣ್ ಇಡ್ತಾವ, ಅದು ತೂ ಬೇಡಪ್ಪ ಅವ್ರ ಹತ್ರ, ಅವ್ರು ಉಸಾಬರಿ ಬೇಡ ಅಂತ ಹೋಗ್ತಾರೆ. ಹಾಗೇನೆ ಭಕ್ತಿ ಇಲ್ಲದವ್ರನ್ನ ಯಾರನ್ನೂ ಬೈಯೋದಿಲ್ಲ. ನಮ್ಮನ್ನಷ್ಟೇ ಯಾಕೆ ಬೈತಾರೆ ಅಂತಂದ್ರ, ನೀವು ಭಕ್ತಿ ಮಾರ್ಗದಲ್ಲಿ ಇದ್ದೀರಿ ಅಂತ ಬೈತಾರ, ಇರ್ಲಿಲ್ಲ ಅಂದ್ರೆ ಬಯಂಗಿಲ್ಲ, ನಿಮ್ಮನ್ನ ಯಾರು ಬೈಯೋದಿಲ್ಲ. ಅದಕ್ಕಾಗಿ ಈ ನಿಜವನ್ನು ಅರಿತು ನಿಶ್ಚಿಂತನಾಗಿರು. ಯಾವ ನಿಜ ಇದು? ಇದ್ರ ಅರಿತು ನಿಶ್ಚಿಂತನಾಗಿರ್ಬೇಕು. ಈ ನಿಜವನ್ನರಿತು ನಿಶ್ಚಿಂತನಾದ ಮೇಲೆ ಸಾಧನೆಯ ಮುಂದಿನ ಮೆಟ್ಲೆ ಶರಣರ ನುಡಿಗಳು. ಅವು ಗತಿ, ಆ ಸೋಪಾನ, ಅದರ ಮೇಲೆ ನೀನು ಹೋಗು. ಇದು ಭಕ್ತಿಯ ಮಾರ್ಗ. ಈ ಭಕ್ತಿಯ ಮಾರ್ಗ ಎಷ್ಟು ಕಷ್ಟ ಇದೆ ಅನ್ನೋದು ಅಪ್ಪ ಬಸವಣ್ಣನವ್ರದ್ದು ಮಾತು. ಭಕ್ತಿ ಎಂಬುದ ಮಾಡಬಾರದು, ಗರಗಸದಂತೆ ಹೋಗುತ್ತೆ. ನೀವು ಕರಗಸ ಎಲ್ಲರಿಗೂ ಗೊತ್ತಿದೆ, ನೋಡಿದಿರಿ. ಅದು ಹೋಗ್ತಾನೂ ಕೊರಿತದ, ಬರ್ತಾನೂ ಕೊರಿತದ, ಅದರ ಗುಣಧರ್ಮ. ಹಾಗೇನೆ ಭಕ್ತಿ ಮಾರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ ಕಡೆ ಹೋದ್ರೂ ನಿಂದೆಗಳು ಇದ್ದದ್ದೇ. ಮನೆಗೂ ನಿಂದನೆ, ಹೊರಗೂ ನಿಂದನೆ, ಸಮಾಜ ಎಲ್ಲ ಕಡೆಗೂ, ವೃತ್ತಿಯಲ್ಲಿ ನಿಂದನೆ, ಎಲ್ಲ ಕಡೆ ನಿಂದನೆ ಇದ್ದದ್ದೇ. ಅದಕ್ಕೆ ಕರಗಸ ಅಂತ ಹೋಲಿಕೆ ಮಾಡಿದ್ದಾರೆ ಅಷ್ಟೇ. ಕರಗಸ ಹೇಗೆ ತನ್ನ ಬಾಯಿಗೆ ಏನು ಸಿಗ್ತದ ಈ ಕಡೆ ಕೊರಿತದ, ಈ ಕಡೆ ಕೊರಿತದ. ಭಕ್ತಿ ಮಾರ್ಗನೂ ಅಷ್ಟೇ ಕಷ್ಟ, ಕಠಿಣ, ಅದು ಸುಲಭವಲ್ಲ. ಅದಕ್ಕಾಗಿ ಇನ್ನೊಂದು ಹೇಳ್ತಾರೆ, ಘಟಸರ್ಪದಲ್ಲಿ ಕೈ ದುಡುಕಿದರೆ ಹಿಡಿಯುವುದ ಮಾನ್ಬದೆ. ನಾಗರ ಹಾವಿನ ಹೆಡಿಗೆ ಬಡದು ಅದ್ರ ಬಾಯಾಗ ಕೈ ಹಾಕಿದ್ರೆ ಕಚ್ಚದ ಬಿಟ್ಟೀತ. ಇವು ಲೋಕದ ನಾವು ಕಂಡಂತ ಉದಾಹರಣೆಗಳನ್ನು ಕೊಟ್ಟು ಇಷ್ಟು ಕಷ್ಟದ ಭಕ್ತಿ. ಅದಕ್ಕಾಗಿ ಅದಕ್ಕೆ ಪೂರಕವಾಗಿ ಅಲ್ಲಿ ಏನು ಎಲವದ ಮರ ಕೊಡಿಯೋದಿಲ್ಲ, ಭಕ್ತಿ ಮರ ಕೊಡಿತಾರಲ್ಲ ಹಾಗೆ ಅದಕ್ಕೆ ಪೂರಕವಾಗಿ ಬಸವಣ್ಣವರ ಇದು ವಚನ. ಭಕ್ತಿ ಸಾಧನೆ ಬಹಳ ಕಠಿಣವಾದಂಥ ಮಾರ್ಗ. ನಿಂದಿಸುವ ಜನ ಇರ್ತಾರೆ, ಎದುರಿಸುವ ಜನ ಇರ್ತಾರೆ, ಏನೆಲ್ಲವನ್ನು ಮಾಡ್ತಾರೆ. ಹೀಗಾಗಿ ನಾವು ಭಕ್ತಿ ಮಾರ್ಗದಲ್ಲಿ ನಡೆಯುವವರು ನಿಶ್ಚಿಂತನಾಗಿರಬೇಕು, ಹಾಗೂ ಹೆದರಬಾರದು, ಹಾಗೂ ಬೆದರಬಾರದು. ಇದನ್ನ ನೀವು ಎಲ್ಲದಕ್ಕೂ ಬಳಸಿಕೊಂಡ್ರೆ ನೀವು, ಆದ್ರೆ ಬಳಸುವಾಗ ಮಾತ್ರ ಯೋಚನೆ ಮಾಡಿ ಬಳಸಬೇಕಾಗ್ತದ. ಯಾಕಂದ್ರೆ ನಾವು ಒಂದನ್ನ ಫಲವಾದ ಮರಣ ಇನ್ನೊಂದಕ್ಕೆ ಯಾವುದಕ್ಕಾದ್ರೂ ಬಳಸ್ಕೊಂಡ್ಬಿಟ್ರೆ ಎಷ್ಟಾಗಿಬಿಡ್ತದೆ. ಯಾಕಂದ್ರೆ ಇಡೀ ವಚನದ ಎಲ್ಲ ಸಾಲುಗಳು ಅದಕ್ಕೆ ಕೋರ್ಲೇಟ್ ಮಾಡಕ್ ಹೋಗ್ಬಿಟ್ರೆ ಅರ್ಥ ಕೆಡುವ ಸಂಭವನೂ ಇರ್ತದೆ. ಅದಕ್ಕಿದು ಶರಣರು ಹೇಳಿದಾಗೆ ಭಕ್ತಿಗೆ ಮಾರ್ಗಕ್ಕೆ ವಚನ. ಮತ್ತು ಎರಡನೇದ್ದು ಮನಸ್ಸನ್ನ ಸ್ಥಿಮಿತವಾಗಿಟ್ಟುಕೊಳ್ಳೋದು. ಮನಸ್ಸು ಸ್ಥಿಮಿತ ಇದ್ರೆ ನಮ್ಮ ನಿತ್ಯದ ಕೆಲಸ ಕಾರ್ಯಗಳು ಎಲ್ಲ ಸರಿಯಾಗಿರ್ತವೆ ಅನ್ನೋದಕ್ಕೆ. ಈಗ ವಚನ, ದರ್ಶನ, ಸತ್ಯ, ಮಿಥ್ಯ ಇವತ್ತು ನಡೆದಿದೆ ಅಲ್ಲ, ಇದಕ್ಕೆ ಹೋಲಿಸ್ಕೊಳ್ಬಹುದು. ಅವ್ರು ನಿಮ್ಮ ಕಲ್ಲ ಒಗ್ಯಾಕತ್ತಾರ, ನಿಮ್ಮನ್ನು ಬೈಯಾಕತ್ತಾರ, ಹೆದರ್ಬೇಡ್ರಿ, ಬೆದರ್ಬೇಡ್ರಿ. ಮತ್ತೆ ನಿಮಗೆ ಹೋಗಿಲಾರ್ದೆ ಯಾರಿಗೆ ಹೋಗಿಬೇಕು ಅವರು? ನೀವು ಬಸವಣ್ಣ ಭಕ್ತರ ಅಂತ ನಿಮಗೆ ಹೋಗ್ಯಾಕತ್ತಾರ, ನೀವು ಬಸವ ಭಕ್ತರ ಅಲ್ಲ ಅಂದ್ರೆ ನಿಮಗೆ ಹೋಗಿದಿಲ್ಲ, ಅವರು ನಿಮ್ಮನ್ನು ಎತ್ತಿಕೊಂಡು ಹೋಗ್ತಾರೆ. ಆ ಒಂದು ಬಳಗನ ಇದೆ ಇಲ್ಲ, ಅವ್ರನ್ನ ಮೆರೆಸ್ತಾ ಇದ್ದಾರೆ ಆ ಭಕ್ತರನ್ನ. ಇದು ನಮ್ಮ ಕಣ್ಣಿಗೆ ಕಾಣ್ತದ, ಇದನ್ನ ನೋಡಿ ಹೆದರಾಕತ್ತೇವ್ ನಾವು, ಎಲ್ಲಿ ಬಸವ ತತ್ವ ಓಡೋಕತ್ತೇವ ಅಂತ. ನೋ, ಸಾಧ್ಯವೇ ಇಲ್ಲ. ಅದಕ್ಕಾಗಿ ಹೆದರಬೇಡ್ರಿ, ಬೆದರಬೇಡ್ರಿ. ನಿಮ್ಮ ನಿಜವನ್ನರಿತು ನಿಶ್ಚಿಂತರಾಗಿರ್ರಿ. ನಿಮಗೆ ಬಲವಾದ ಅಸ್ತ್ರ ವಚನಗಳಿದಾವೆ, ಅವರಿಗೆ ಬಲವಾದ ಅಸ್ತ್ರ ಬೈಗಳಷ್ಟೇ, ವಚನ ಇಲ್ಲ. ಇದನ್ನು ಮುನ್ನೆಲೆಗೆ ತಂದ್ರೆ ಇವತ್ತಿನ ಈ ಪ್ರಚಲಿತ ಸಮಸ್ಯೆಗಳಿಗೆ ಇದನ್ನು ಕೂಡ ನಾವು ಕೋರಿಲೇಟ್ ಮಾಡಿ ಹೇಳಲಿಕ್ಕೆ ಬರ್ತದ. ರಾಜಕೀಯ ಬಿಟ್ಟು ಬಿಡ್ರಿ, ಅದು ಬಹಳ ಹೊಲಸದ ಗಬ್ಬಾಗೆ. ಅದನ್ನ ತಗೊಂಡು ನಾವೇನ್ ಮಾಡಿ, ನಮಗೇನಿದೆ, ನಮ್ಮ
ಇವತ್ತಿನ ಈ ಪಾರಮಾರ್ಥಿಕ ನಮ್ಮ ಧಾರ್ಮಿಕ ಅನುಭಾವಿಕ ನೆಲೆಗೆ ಏನು ನಮ್ಮ ಬಸವ ತತ್ವಕ್ಕೆ ಒಂದಿಷ್ಟು ಆತಂಕ ಕವಿದಿದೆಯಲ್ಲ ಅದಕ್ಕೆ ಕೋರಿಲೇಟ್ ಮಾಡ್ಕೊತ ಹೋಗ್ಬಿಡ. ಅವಾಗ ಮಾತ್ರ ಅವ್ರಿಗೆ ಉತ್ತರ ಕೊಡ್ಬೋದು ನಾವು ಈ ರೀತಿಯಾಗಿ. ಸಾಮಾನ್ಯ ಹೆದರೋದ್ರಲ್ಲಿ ಬೇಕಾದಷ್ಟು ಕಲ್ಲೋಗಿ ನಾನು ನಿನಗೆ ಹಣ್ಣನ್ನ ಕೊಡವ, ನಮ್ಮಪ್ಪ ಬಸವಣ್ಣ ನಮ್ಮ ಶಿವಶರಣರು ಎಲ್ಲರೂ ನಿಮಗೆ ಹಣ್ಣ ಕೊಡ್ತಾರೆ, ಬೇಕಾದಷ್ಟು ಕಲ್ಲೋಗಿರಿ. ನಾವು ಹೆದರೋದಿಲ್ಲ, ನಿಮಗೆ ಏನು ಮಾಡಂಗಿಲ್ಲ. ಈ ಅರ್ಥದಲ್ಲಿ ನಾವು ಇದನ್ನ ಬಳಸಲಿಕ್ಕೂ ಕೂಡ ಸಾಧ್ಯದ. ಅಲ್ಲಿ ನಿಮ್ಮ ಶರಣರ ನುಡಿಗೆ, ಇಲ್ಲಿ ಶರಣರು ಅಂದ್ರೆ ಮೀನ್ ಮೈಂಡೆಡ್ ಆಗ್ಬೇಡ್ರಿ, ದಾರ್ಶನಿಕರು. ನಾವು ಬಹಳ ಈ ನಮ್ಮ ಶರಣರನ್ನ ಹೇಳ್ತಾ 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 ಎಲ್ಲಿ ಹೋಗ್ತೀವಿ ಅಂತಂದ್ರೆ ಬಸವ ಧರ್ಮ ಬಿಟ್ಟು ಬೇರೆ ಕಡೆ ಮುಕ್ತಿನೇ ಇಲ್ಲ. ಈ ಮಾತು ನಮ್ಮ ಬಾಯಿಂದ ಬರಬಾರ್ದು. ಯಾಕಂದ್ರೆ ಮುಕ್ತಿಯ ಮಾರ್ಗಗಳು ಬಹಳ ಅದಾವ್ರಿ. ಸರಳ, ಸುಲಭ, ಏನೂ ತೊಂದರೆ ಇಲ್ಲದ, ಯಾವ ನಿಯಮಗಳು ನಿರ್ಬಂಧಗಳು ಇಲ್ಲದ ಮಾರ್ಗ ಬಸವ ಮಾರ್ಗ. ಇದನ್ನು ಬಿಂಬಿಸ್ಬೇಕು. ಉಳಿದ ಮಾರ್ಗಗಳು ಅವು ಅದಾವೆ, ಕಷ್ಟದ, ಅಲ್ಲಿ ನಿಯಮಗಳದಾವ, ಮಡಿ ಮೇಲಿಗೆ ಅದ, ಏನೇನೋ ಅದಾವ. ಅದು ನಮ್ಮ ಸಾಮಾನ್ಯರಿಗೆ ಕೈಗೆ ಎಟ್ಕೋದಲ್ಲ. ಒಬ್ಬ ರೈತ ದುಡಿದು ಮಧ್ಯಾಹ್ನದಲ್ಲಿ ಬುತ್ತಿ ತಿಂದು ಅಥವಾ ಮುಂಜಾನೆ ಆತ ತನ್ನ ಎತ್ತುಗಳನ್ನು ಹೂಡಿ ಇನ್ನೇನು ಶುರು ಮಾಡಬೇಕು ಅನ್ನುವಾಗ ಒಂದು ಕ್ಷಣ ಭೂತಾಯಿಯನ್ನ, ಒಂದು ಕ್ಷಣ ಆ ಪರಮಾತ್ಮರನ್ನ, ಶಿವಶರಣರನ್ನ, ಅವ ಲಿಂಗಧಾರಿಯಾಗಿದ್ರೆ ಅಲ್ಲೇ ಆ ಲಿಂಗಯೇ ನನ್ನ ಒಂದು, ನಾನು ನೋಡಿದ್ದೇನೆ ಬಹಳಷ್ಟು ಜನ ಕೊರಳಲ್ಲಿರ್ತಕ್ಕಂಥ ಲಿಂಗವನ್ನ ಎರಡೂ ಕಣ್ಣಿಗೆ ಒತ್ತಿಕೊಂಡು ಅಪ್ಪ ಶಿವನೇ ಒಳ್ಳೇದು ಮಾಡಪ್ಪ ಅಂತ ಬಿತ್ತುವ ಜನರನ್ನು ನಾನು ನೋಡಿದ್ದೇನೆ. ಇಷ್ಟು ಸಾಕಲ್ವೇ? ನಮ್ಮ ನಿತ್ಯದ ಜೀವನದಲ್ಲಿ ಇದು ಹೋಗ್ಬೇಕು ಅಂದಾಗ ಮಾತ್ರ ಇದು ಸಾಧ್ಯ. ಈ ಅರ್ಥವನ್ನ ಒಂದಿಷ್ಟು ಹೋಗುದು, ನಮ್ಮ ಮನೆಗಳಲ್ಲಿ ಭಕ್ತರ ಮನವನ್ನು ದೃಢೀಕರಿಸೋದು, ಕೇಂದ್ರೀಕರಿಸೋದು, ಅದು ಬಸವ ತತ್ವದ ಮೇಲೆ, ಬಸವ ಸಿದ್ಧಾಂತದ ಮೇಲೆ. ನೀನು ಬಸವಣ್ಣ ಅಂದ್ರೆ ನಮ್ಮನ್ನು ನಿಂದಿಸ್ತಾರೆ, ಬೈತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಅದಕ್ಕೆ ನೀವು ಬಸವ ತತ್ವದವರು. ನನಗೊಬ್ರು ಕೇಳಿದ್ರು, ಅವ್ನು ಬಸವಣ್ಣ 2 ಮದುವೆ ಆಗಿದ್ದ, ನೀವು 2 ಆಗ್ರಿ ಅನ್ನಿ, ಕೊಡೋ ಹೆಣ್ಣು ಅಂದೆ. ನಾನು ಕೊಡ್ತೀನಿ, ನಿನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂದೆ. ಅಂದ್ರೆ ಆ ಒಂದು ತಾಕತ್ತಿರ್ಬೇಕು ನಮಗೆ. 2 4 ಮಾಡ್ಕೊತೀನಿ. ಲೌಕಿಕವೇ ಬೇರೆ, ಪಾರಮಾರ್ಥಿಕವೇ ಬೇರೆ. ಅದಕ್ಕಾಗಿ ದೃಢ ವಿಶ್ವಾಸ ಇರಬೇಕು, ಮನಸ್ಸು ದೃಢ ಮಾಡಬೇಕು. ಈ ವಚನದ ಒಂದು ಮೂಲ ಸ್ತೋತ್ರ ಅಂತ ನಾನು ಭಾವಿಸ್ತೇನೆ. ಶರಣಾರ್ಥಿಗಳು ಶರಣರೆ. 9 ಗಂಟೆ 15 ನಿಮಿಷ ಆಗಿದೆ. ಇನ್ನೊಂದು 2 ನಿಮಿಷದಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳಬೇಕಾಗಿ ವಿನಂತಿ. ಅದ್ರ ಜೊತೆಗೆ ಇವತ್ತು ಈ ವಚನನ ಶರಣರು 2 ರೀತಿಯ ಭಕ್ತಿ ಮಾರ್ಗದ ಇಂಪಾರ್ಟೆನ್ಸ್ ಜೊತೆಗೆ ಈ ವಚನದ ಇಂದಿನ ವಸ್ತು ಸ್ಥಿತಿಗೆ ಇದು ಹೆಂಗೆ ಇದು ಆಗುತ್ತೆ, ಸಾಮ್ಯತೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಮಗೆ ಬಹಳ ಅತಿಯ ಅರ್ಥವಾಗಂತ ರೀತಿಯಲ್ಲಿ ಸರಳವಾದ ಕನ್ನಡದಲ್ಲಿ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಸೊ ಇಂದಿನ ನಮ್ಮ ವಚನೋತ್ಸವ ತುಂಬಾ ಚೆನ್ನಾಗಿ ಇನ್ನು ಯಾರಾದ್ರೂ ಮಾತಾಡೋರು ಇದ್ದೀರಾ? ಏನಾದ್ರು ಡೌಟ್ ಏನಾದ್ರು ಇತ್ತು ಅಂತ ಕೇಳೋರು ಇದ್ದೀರಾ? ಮೋಸ್ಟ್ಲಿ ಯಾರು ಇಲ್ಲ ಅಂತ ಅನ್ಕೊಳ್ತಾ ಇಂದಿನ ಗೂಗಲ್ ಮೀಟ್ ಅನ್ನು ಇಲ್ಲಿಗೆನೆ ಮುಗಿಸೋಣ. ಎಲ್ಲ ಇವತ್ತಿನ ವಚನೋತ್ಸವ ಚೆನ್ನಾಗಾಗ್ಲಿ ಅಂತ ಆಶಿಸ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಶುಭ ದಿನ.